ಪರಮಮಂಗಲವು. ಅಧ್ಯಾತ್ಮ ಸಂದೇಶ ಪುಟ 183. ಜ್ಞಾನ ಮತ್ತು ಚಾರಿತ್ರದಲ್ಲಿ ಗರ್ಭಿತವಿರುವ ಶುದ್ಧತೆ, ಆದರೆ ಗ್ರಂಥಿ ಭೇದದ ವಿನಃ ಅವುಗಳ ನಿಷ್ಫಲತೆ. ಜ್ಞಾನದೊಳಗ ಎಷ್ಟೋ ಬಾರಿ ನಾವು ಆಗಮದ ವಿಷಯಗಳನ್ನು ತಿಳ್ಕೊಂಡೇವೆ. ಚಾರಿತ್ರದೊಳಗ ಎಷ್ಟೋ ಬಾರಿ ಜ್ಞಾನ ಇಲ್ಲದನ್ನ ನಿರ್ಮಲ ಚಾರಿತ್ರ ಅಂದ್ರೆ ಅಥವಾ ಜಿನಾಗಮದಲ್ಲಿ ಹೇಳಿರುವಂಥ ಚಾರಿತ್ರ ಅಂದ್ರೆ ಅಂಗೀಕಾರ ಮಾಡಿದೆವು. ಆದ್ರೆ ಭೇದ ವಿಜ್ಞಾನ ಆಗದ ವಿನಃ ಅವುಗಳದ್ದು ಯಾವ ಫಲನೂ ಸಿಕ್ಕಲಿಲ್ಲ. ಆಗಮದ ಅಭ್ಯಾಸ ಎಷ್ಟೋ ಬಾರಿ, ಅರೆ 11-9 ಪೂರ್ವದ ಪಾಠಿಯಾದರೆ ಅಭವ್ಯಜಿಯು ಕೂಡ ದೀಕ್ಷಾ ಎಷ್ಟು ಬಾರಿ ತಗೊಂಡ, ಅಷ್ಟಪಾಹುಡದೊಳಗೆ ಹೇಳುವ ಪ್ರಕಾರ ಯಾವನೋ ಓರ್ವ ದೇವ, ನಾನು ಹಿಂದಿನ ಭವಗಳಲ್ಲಿ ದೀಕ್ಷೆ ಧಾರಣ ಮಾಡಿರುವಂಥ ನೀವುಗಳಲ್ಲ, ನಾನು ಪಿಂಚಿ ಕಮಂಡಲುಗಳನ್ನ ಏಕತ್ರಿತಗೊಳಿಸ್ತಾ ಹೋದು. ಓ, ಈ ಜೀವ ತಗೊಂಡಿದ್ದಲ್ಲ ದೀಕ್ಷಾ, ಮತ್ತೆ ತಗೊಂಡ ಅಂಥೇಳಿ ಅದ ಇಡ್ತಾ ಹೋದು. ಸುಮೇರು ಪರ್ವತದಷ್ಟು ದೊಡ್ಡ ರಾಶಿ ಐತ್ರಿ, ಆದ್ರ ಭೇದ ವಿಜ್ಞಾನ ಇಲ್ಲ, ನಿಷ್ಫಲ. ಗ್ರಂಥಿ ಭೇದ. ಜ್ಞಾನ ಮತ್ತು ಚಾರಿತ್ರದೊಳಗ ಶುದ್ಧತೆ ಇರ್ತಿದೆ, ಇದೆ. ಎಲ್ಲಿರ್ತಿದೆ? ಮಿಥ್ಯಾತ್ವ ಅವಸ್ಥೆಯಲ್ಲಿ ಇರ್ತಿದೆ. ಜ್ಞಾನದೊಳಗನೂ ಶುದ್ಧತೆ ಇದೆ, ಚಾರಿತ್ರದೊಳಗನೂ ಶುದ್ಧತೆ ಇದೆ. ಸದೈವ ಇದೆ ಅಂತಲ್ಲ, ಎಷ್ಟೋ ಬಾರಿ ಸಂಪಾದನೆ ಮಾಡಿಕೊಂಡಿದೆ ಈ ಜೀವ. ಆದ್ರೆ ಭೇದ ವಿಜ್ಞಾನನೇ ಇಲ್ಲಲ್ಲ, ಮಿಥ್ಯಾತ್ವದ ಗ್ರಂಥಿಯನ್ನ ಭೇದಿಸಲಿಲ್ಲ, ಕತ್ತರಿಸಲಿಲ್ಲ. ಮಿಥ್ಯಾತ್ವದ ಗಂಟನ್ನ ಕಗ್ಗಂಟು ಅದನ್ನು ಬಿಡಿಸಲೇ ಇಲ್ಲ. ಹೀಗಾಗಿ ಅದು ನಿಷ್ಫಲ ಆಯ್ತ್ರಿ. ಯಾವುದ? ಜ್ಞಾನ ಮತ್ತು ಚಾರಿತ್ರದ ಶುದ್ಧತೆ ಏನಿತ್ತಲ್ಲ ಅದು ನಿಷ್ಫಲ ಆಯ್ತು. ಜೀವನದ ತುಂಬೆಲ್ಲ ಒಂದೇ ಧಾನ್ಯ ತಿನ್ನುವಂಥವರು ಇದ್ದಾರೆ, ಒಂದೇ ಸಲ ಆಹಾರ ಮಾಡುವಂಥವರು ಇದ್ದಾರೆ. ಸಂಪೂರ್ಣ ಜೀವನದ ತುಂಬೆಲ್ಲ ಹಾಲು, ತುಪ್ಪ, ಸಿಹಿ ಮೊದಲಾದವುಗಳನ್ನು ವರ್ಜ್ಯ ಮಾಡಿರುವಂಥವರು ಇದ್ದಾರೆ. ಇದು ಚಾರಿತ್ರದ ಶುದ್ಧಿ ರೀ. ಈಗ 6 ಪುರಾಣಿಯೊಳಗೆ ಬಂತಲ್ಲ, ದೇಹ ಮತ್ತು ಆತ್ಮನ ಜ್ಞಾನ ಇಲ್ಲದನ ತೆರದ ಚಾರಿತ್ರ ಏನು ಕ್ರಿಯೆಗಳನ್ನೆಲ್ಲ ಮಾಡಿದ ಅವೆಲ್ಲ ನಿಷ್ಫಲ ಅದು ಅಂತೇಳಿ ಬಂತು. ಈಗ ಅದೇ ಮಾತನ್ನೇ ಇಲ್ಲೇನು ಹೇಳ್ತಾ ಇದ್ದಾರೆ ನೋಡೋಣ್ರೆ. ಮಿಥ್ಯಾತ್ವ ಅವಸ್ಥೆಯಲ್ಲಿ, ಮಿಥ್ಯಾತ್ವ ಅವಸ್ಥೆಯಲ್ಲಿ ಒಮ್ಮೆಲೆ ಬಂತಲ್ಲ ನಮ್ದು ಹೆಸರು ಪ್ರಮುಖ ರೂಪದಿಂದ. ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೆಲವೊಮ್ಮೆ ಯಾವಾಗಲೂ ಅಲ್ಲ, ಸದಾ ಅಲ್ಲ, ಬಹಳಷ್ಟು ಬಾರಿ ಅಲ್ಲ. ಈಗ ಎಷ್ಟೋ ಜನರ ಮಧ್ಯದೊಳಗ ಒಬ್ಬ ಸದಾಚಾರದ ಜೀವ ಒಬ್ಬನೇ ಯಾವ್ರೇ ಇರ್ತಾನಲ್ಲ, ಅವನದೆಷ್ಟು ಪ್ರಚಾರ ಇವ್ರು ರಾತ್ರಿ ಏನು ತಗೊಳ್ಳೋದಿಲ್ಲ, ಇವ್ರು ಕಂದಮೂಲ ತಿನ್ನೋದಿಲ್ಲ, ಇವ್ರು ಅದು ತಿನ್ನೋದಿಲ್ಲ, ಇದು ತಿನ್ನೋದಿಲ್ಲ, ಇವೆಲ್ಲ ಚರ್ಚೆ ನಡೀತಾವಲ್ಲ, ಅಂದ್ರೆ ಅವ್ನು ವಿಶೇಷ ಅದನ್ರಿ, ಸಾಮಾನ್ಯರು ಹಾಗೆ ಅಲ್ಲ. ಹೀಗೆ ಕೆಲವೊಮ್ಮೆ ಅಂಥೇಳಿ ಹೇಳಿದರೆ ಎಷ್ಟೋ ಕಾಲ ಕಳೆದು ಹೋಗಿದೆ ಅಸಂಯಮದೊಳಗ, ಎಷ್ಟೋ ಕಾಲ ಕಳೆದು ಹೋಗಿದೆ ಅಚಾರಿತ್ರದೊಳಗ, ಸ್ವಚ್ಛಂದಿ ವೃತ್ತಿಯೊಳಗ. ಬೇಕಾದ ತಿನ್ನೋದು, ಬೇಕಾಗೆ ಇರೋದು, ಬೇಕಾದ ಹಾಗೆ ಮಾತಾಡೋದು, ಬೇಕಾದಲ್ಲಿ ಹೋಗೋದು, ಇಂಥ ಸ್ವಚ್ಛಂದ ವೃತ್ತಿಯ ಮನುಷ್ಯರ ಇಂದ ನೋಡ್ಲಿಕ್ಕೆ ಸಿಗ್ತಾರೇನೆಲ್ರೇ? ತುಂಬಿದ್ದಾರೆ ಅಲ್ಲ, ಅಂದ್ರೆ ಅದಾರ, ಬಹಳಷ್ಟು ಸಂಖ್ಯೆಯಲ್ಲಿ ಅದಾರ. ಯಾವನೋ ಓರ್ವ ಜೀವ 1000 ಜನರೊಳಗೋ 1,00,000 ಜನರೊಳಗೋ ಇಂಥ ಒಂದು ಶುದ್ಧ ಆಚರಣೆಗಳು. ಅದಕ್ಕೆ ಹೇಳಿದ್ರೆ ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೆಲವೊಮ್ಮೆ ಜೀವದ ಜ್ಞಾನಗುಣವು ತಿಳಿಯುವ ರೂಪವಾಗುತ್ತದೆ. ಏನು ತಿಳಿಯೋದ? ಇಷ್ಟು ಧನ ಮಾಡಬೇಕು, ಇದು ತಿಳಿಯೋದೇನ್ರಿ? ತಿಂಗಳ ಇಷ್ಟು ಬರ್ತಿದೆ ಅಲ್ಲ, ಇಷ್ಟು ಉಳಿಸಿದ್ರೆ ಇಷ್ಟು ವರ್ಷ ಕಳೆದ ನಂತರ ಇಷ್ಟ ಆಗ್ತಿದೆ.
ಇದು ತಿಳಿಯೋದೇನ್ರಿ? ಅಲ್ಲ, ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ತಿಳಿಯುವ ರೂಪವಾಗುತ್ತದೆ. ನೋಡ್ರಿ ಇನ್ನೊಂದ್ಸಲ, ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೆಲವೊಮ್ಮೆ ಜೀವದ ಜ್ಞಾನಗುಣವು ತಿಳಿಯುವ ರೂಪವಾಗುತ್ತದೆ. ಆ ಜ್ಞಾನಗುಣ ತಿಳಿಯೋದು ಬಿಟ್ಟು ಬರೀ ಬೇರೆ ಏನು ಮಾಡಿದ್ದೀರಿ ಇಂದಿನವರೆಗೆ? ಏನೂ ಇಲ್ಲ. ಆದ್ರೆ ತಿಳಿಯೋದು ಯಾವುದಕ್ಕಂತಾರು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ತಿಳಿಯೋದು ಯಾವುದಕ್ಕಂತಾರು? ಆಗ ಅದು ಏನನ್ನು ತಿಳಿಯುತ್ತದೆ? ತಿಳಿಯುವ ರೂಪ ಆಗ್ತಿದೆ. ಆಗದು ಏನನ್ನು ತಿಳಿತಿದೆ ಎಂದರೆ, ನನ್ನಿಂದ ಪತ್ನಿ, ಪುತ್ರ, ಧನ ಇತ್ಯಾದಿಗಳು ಪ್ರತ್ಯಕ್ಷ ಪ್ರಮಾಣ ರೂಪವಾಗಿ ಭಿನ್ನವಿವೆ. ಇದಕ್ಕೆ ಜ್ಞಾನ ಕೆಲವೊಮ್ಮೆ ತಿಳಿಯುವ ರೂಪ ಆಗ್ತಿದೆ. ಇದನ್ನು ತಿಳಿಯೋದು, ಹೀಗೆ ತಿಳಿಯೋದು ಮಿಥ್ಯಾತ್ವ ಅವಸ್ಥೆಯಲ್ಲಿ ಹೀಗೆ ತಿಳಿಯೋದು ಬಹಳ ಕಠಿಣ ಇದೆ. ಕೆಲವೊಮ್ಮೆ ಎಂದಾದರೂ ಒಮ್ಮೆ ಜೀವದ ಜ್ಞಾನ ಈ ಪ್ರಕಾರ ತಿಳಿತಿದೆ. ಏನ? ಈ ಪತ್ನಿ, ಪುತ್ರ, ಧನ ಇವರೆಲ್ಲ ಪ್ರತ್ಯಕ್ಷ ಪ್ರಮಾಣ ರೂಪದಿಂದ ನನ್ನಿಂದ ಬೇರೆ ಇದ್ದಾರೆ. ಹೇಗ? ಇನ್ನೂ ಸ್ಪಷ್ಟ ಮಾಡ್ತಾರೆ. ನಾನು ಸತ್ತು ಹೋಗುವೇನು. ಯಾರು ತಿಳಿತಾರ್ರಿ? ಮಿಥ್ಯಾತ್ವ ಅವಸ್ಥೆಯಲ್ಲಿ ಜ್ಞಾನ ಕೆಲವೊಮ್ಮೆ ನಾನು ಸತ್ತು ಹೋಗುವೆನು. ಭಾಳ ಕಠಿಣ ಇದೆ. ನಮಗೆಲ್ಲ ಗೊತ್ತಿದೆಯಲ್ಲ, ನಾ ಸತ್ತು ಹೋಗ್ತೇನೆ ಒಂದು ದಿವಸ ಅನ್ನೋದ. ಇಲ್ರಿ, ಗೊತ್ತಿಲ್ಲ, ತಿಳಿದಿಲ್ಲ. ನಾವು ಸುಮ್ಮನೆ ಬಾಯಲ್ಲೇ ಹೇಳ್ತೇವ್ರಿ. ಬೇಕೆಂದ್ರೆ ನಮಗೆ ಸಾಯುವುದ? ಬೇಕಿಲ್ಲ. ಬೇಕಿಲ್ಲ ಅಂದ್ರೆ ಮರಣ ಬಿಡ್ತಿದೆ ಅಂದ್ರೆ ಬಿಡುವುದಿಲ್ಲ. ಹಾಗಾದ್ರೆ ನಾವು ಸಾಯುವುದರ ಸ್ವೀಕಾರಪೂರ್ವಕ ಸತ್ಯವೋ ಅಥವಾ ಮರಣ ಬಿಡುವುದಿಲ್ಲ ಅಂತ ಹೇಳಿ ಸತ್ಯವರಿ? ಬಿಡುವುದಿಲ್ಲ. ಸಾಯುವುದರ ಸ್ವೀಕಾರಪೂರ್ವಕ ಸಾಯದೇ ಇಲ್ಲ, ಇದುವರೆಗೆ ಎಂದೂ ಇಲ್ಲ. ಅದಕ್ಕೆ ಹೇಳ್ತಾರೆ ಕೆಲವೊಮ್ಮೆ ಇದು ಜ್ಞಾನ ಆಗ್ತಿದೆ, ಆದ್ರೂ ಅದು ನಿಷ್ಫಲ. ಬಹಳ ಅದ್ಭುತ ಮಾತು. ಎಂದರೆ ನನ್ನ ಪತ್ನಿ, ಪುತ್ರ, ಧನ ಇತ್ಯಾದಿಗಳು ಪ್ರತ್ಯಕ್ಷ ಪ್ರಮಾಣ ರೂಪವಾಗಿ ಭಿನ್ನವಿವೆ. ನಾನು ಸತ್ತು ಹೋಗುವೆನು, ಆಗ ಇವೆಲ್ಲವೂ ಇಲ್ಲಿಯೇ ಉಳಿದು ಬಿಡುವವು. ತಿಳಿಬೇಕ್ರಿ. ಜ್ಞಾನ ತಿಳಿಯುವ ರೂಪದಿಂದ ಪರಿಣಾಮನ ಮಾಡಲಿಕ್ಕೆ ಬೇಕ. ತಿಳಿಯೋದಂತಂದ್ರೆ ಕೇಳಿ ಹೇಳಿ ತಿಳಿಯೋದಲ್ಲ, ನೋಡಿ ಮಾಡಿ ತಿಳಿಯೋದಲ್ಲ, ಶಾಸ್ತ್ರ ಓದಿ ತಿಳಿಯೋದಲ್ಲ. ಅದು ತಿಳಿಯುವ ರೂಪದ ಸ್ವಯಮೇವ ಪರಿಣಾಮನಾಗುತ್ತೆ. ನಾನು ಸತ್ತು ಹೋಗ್ತೇನೆ ಒಂದು ದಿವಸ, ಅವಾಗ ಇವ್ರ್ಯಾರು ನನ್ನ ಜೊತೆಗೆ ಬರೋದಿಲ್ಲ. ಈ ಧನ, ಮನೆ, ಈ ಆಸ್ತಿ, ಈ ಚಿನ್ನ, ಬೆಳ್ಳಿ, ಬ್ಯಾಂಕ್ ಬ್ಯಾಲೆನ್ಸ್ ಯಾವುದು ನನ್ನ ಜೊತೆಗೆ ಇವ್ರು ಯಾರೂ ಬರೋದಿಲ್ಲ. ಅಥವಾ ಇವರೆಲ್ಲ ಹೋಗ್ತಾರೆ, ನಾನಿರುವಾಗನ ದುಡ್ಡು ಖಾಲಿಯಾಗಿ ಹೋಗ್ತಾವೇನಿಲ್ಲ, ಮಕ್ಕಳು ಸತ್ತು ಹೋಗ್ತಾಳೇನಿಲ್ಲ, ಪತ್ನಿ ಸತ್ತು ಹೋಗ್ತಾಳೇನಿಲ್ಲ, ತಾಯಿ ತಂದೆ ಅಂತೂ ಸತ್ತು ಹೋಗುತ್ತಾರೆ. ಆದರೆ ಇಲ್ಲಿ ತಾಯಿ ತಂದೆ ಮಾತು ಹೇಳಿಲ್ಲ, ಪತ್ನಿ ಪುತ್ರರ ಮಾತು ಹೇಳಿದ್ದಾರೆ. ಇದು ಗಮನ ಹರಿಸುವಂಥದ್ದಿದೆ. ಯಾಕೆ ಅಂತಂದ್ರೆ ಓರ್ವ ವ್ಯಕ್ತಿಯ ಜೀವನದೊಳಗೆ ತಾಯಿ ತಂದೆ ಹಿರಿಯಣ್ಣ ಸಾಯೋದು ನ್ಯಾಯ ಎನ್ನಬಹುದು. ಆದರೆ ಪತ್ನಿ ಪುತ್ರರ ಪತಿಯ ಎದುರಿಗೆ ಪತ್ನಿ ಸಾಯೋದ, ತಂದೆ ಎದುರಿಗೆ ಮಗ ಸಾಯೋದ, ಇವೆಲ್ಲ ಏನದವು? ಇವು ನಿಜವಾಗಿ ನ್ಯಾಯಸಮ್ಮತ ಅಲ್ಲ. ಆದ್ರೂ ಕೂಡ ಹಾಗೆ ಆಗ್ತಾ ಇದ್ದಾವೆ. ಮಗ ಸತ್ತ, ಪತ್ನಿ ಸತ್ತಳು ಅಂತಂದ್ರೆ ಇವೇನು ಅವ್ರ ಜೊತೆ ಸಾಯುವುದಿಲ್ರಿ. ಇವು ಸತ್ತ ಅಂತಂದ್ರೆ ಅವ್ರೇನು ಇವನ ಜೊತೆ ಸಾಯುವುದಿಲ್ರಿ. ಧನ ಹೊರಟು ಹೋಗ್ತಿದೆ, ಇವೇನ ಸತ್ತು ಹೋಗೋದಿಲ್ರಿ. ಧನ ಹೊರಟು ಹೋದ ನಂತರ ಇವನಿಗೂ ಏನಾದರೂ ಆಗ್ತಿದೆಯಲ್ಲ? ಇಲ್ಲ. ಧನ ಬರ್ತಿದೆ, ಹೊರಟು ಹೋಗ್ತಿದೆ. ಪತ್ನಿ ಪುತ್ರರು ಬರ್ತಾರೆ ಇವನು ಜೀವನದೊಳಗ, ಹೊರಟು ಹೋಗ್ತಾರೆ. ಶಾಶ್ವತ ಸಲುವಾಗೇನೋ ಹೊರಟು ಹೋಗ್ತಾರೆ, ಮರ್ಯಾದಿತ ಸಮಯದ ಸಲುವಾಗೇನೋ ಹೊರಟು ಹೋಗ್ತಾರೆ. ಅರ್ಥಾತ್ ಹೊರಟು ಹೋಗ್ತಾರಲ್ಲ, ಇವನ ಹತ್ರ ಇರುವುದಿಲ್ಲ. ಪತ್ನಿ ವಿಚ್ಛೇದನ ಪತ್ರ ತಗೊಂಡು ಹೋಗ್ತಾಳೆ, ಅಥವಾ ಪುತ್ರ ವಿದೇಶದೊಳಗೆ ಹೋಗಿ ವಾಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಅವನಿಗೆ ಇಲ್ಲಿ ಬರೋದು ಇರುವುದಿಲ್ಲ. ಅಂದ್ರೆ ಸತ್ತು ಹೋದ ಹಾಗೆ ಏನಿಲ್ಲ, ಇವನ ಜೊತೆಗಿಲ್ಲಲ್ಲ. ನಾನು ಸತ್ತು ಹೋಗುವೆನು, ಆಗ ಇವೆಲ್ಲವೂ ಇಲ್ಲಿಯೇ ಉಳಿದು ಬಿಡುವವು. ಅಥವಾ ಇವೆಲ್ಲ ಹೊರಟು ಹೋಗುವವು ಮತ್ತು ನಾನು ಇಲ್ಲಿಯೇ ಉಳಿಯುವನು. ಯಾವಾಗ ಬೇಕಾದರೂ ಇವೆಲ್ಲವುಗಳಿಂದ ಒಂದು ದಿನ ನನ್ನ ವಿಯೋಗವಾಗುವುದು ತಿಳಿಯುತ್ತದೆ.
ಇಂಥ ತಿಳಿವಳಿಕೆಯು ಮಿಥ್ಯಾದೃಷ್ಟಿಗೆ ಆಗುತ್ತದೆ. ಮಿಥ್ಯಾದೃಷ್ಟಿಗೆ ಆಗ್ತಿದೆ. ಈ ಜ್ಞಾನ ನಿಜವಾಗಿ ಬಹಳ ಕಠಿಣ ಇದೆ, ಬಹಳ ಕಠಿಣ ಇದೆ. ಈ ಜ್ಞಾನ ಜೀವನಿಗೆ ಸ್ವಾಭಾವಿಕವಾಗಿ ಯಾವುದೂ ಪ್ರಕಾರದ ಅಭ್ಯಾಸ, ತರಬೇತಿ, ಶಿಕ್ಷಣ, ಉಪದೇಶ ಇಲ್ಲದನ ಈ ಪ್ರಕಾರದ ಜ್ಞಾನ ಆಗ್ತಿದೆ. ಏನ ಈ ಪತ್ನಿ, ಪುತ್ರ, ಧನ ಇವರೆಲ್ಲ ಪ್ರತ್ಯಕ್ಷ ಪ್ರಮಾಣ ನನ್ನಿಂದ ಭಿನ್ನದರಲ್ಲ. ಆಗ ಇವರೆಲ್ಲ ಹೊರಟು ಹೋಗ್ತಾರೆ, ನಾನು ಸತ್ತು ಹೋಗ್ತೇನೋ ಆವಾಗ ಇವರೆಲ್ಲ ಇಲ್ಲೇ ಉಳಿದು ಬಿಡ್ತಾರೆ. ಇವರೆಲ್ಲ ಹೊರಟು ಹೋಗ್ತಾರೆ, ಆವಾಗ ನಾನು ಉಳಿಬೇಕಾದಂಥ ಪ್ರಸಂಗ ಇದೆ. ಈ ಪ್ರಕಾರ ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೆಲವೊಮ್ಮೆ ಜೀವನಿಗೆ ಜ್ಞಾನ ಆಗ್ತಿದೆ, ಆದರೆ ಅದರ ಪ್ರಯೋಜನ ಏನಿಲ್ಲ. ಈ ಜ್ಞಾನ ಆಗೋದಂತೂ ಅತ್ಯಂತ ಕಠಿಣ. ಜೀವ ಭ್ರಾಂತಿಯೊಳಗನ ಇರ್ತಾನೆ. ನಂದೇನಾಗೋದಿದೆ, ನನ್ನ ಧನ ಯಾರೋ ಯಾವ್ದಿದ್ದಾರೆ, ನನ್ನ ಬುದ್ಧಿವಂತಿಕೆಯನ್ನು ಮೀರಿ ನನ್ನ ಪತ್ನಿ ಪುತ್ರರನ್ನು ಅವ್ರು ಹೇಗೆ ಹೊರಟು ಹೋಗ್ತಾರೆ, ನಾನು ಉಳಿಸಿಕೊಳ್ತೇನೆ, ಇಷ್ಟು ಧನ ಇದೆ ನನ್ನ ಹತ್ರ, ಇಷ್ಟು ತಜ್ಞರದ ಸಹಕಾರ ಇದೆ, ಗುರುತು ಇದೆ. ಈ ಪ್ರಕಾರ ಇವ ಭ್ರಾಂತಿಯೊಳಗನೆ ಇರ್ತಾರೆ. ಆ ಭ್ರಾಂತಿಯನ್ನು ಮೀರಿ ಕಾರ್ಯ ಆದ್ರೂ ಕೂಡ ಇವ ಅದಕ್ಕೆ ಮತ್ತೇನರೇ ಕಾರಣ ಹೇಳ್ತಾನೆ ವಿನಃ ಅದರ ವಾಸ್ತವಿಕತೆಯನ್ನು ಸ್ವೀಕಾರ ಮಾಡುವುದಿಲ್ಲ. ಆದರೆ ವಾಸ್ತವಿಕತೆಯನ್ನು ಸ್ವೀಕಾರ ಕೂಡ ಕೆಲವೊಮ್ಮೆ ಮಿಥ್ಯಾತ್ವ ಅವಸ್ಥೆಯಲ್ಲಿ ಜೀವ ಮಾಡ್ತಾನೆ ಅನ್ನುವ ಬಹಳ ಮೇಲಿನ ಮಾತು ಹೇಳ್ತಾ ಇದ್ದಾರೆ. ನಮ್ಗೆ ಯಾರಿಗೂ ಆಗದೇ ಇರುವಂಥ ಮಾತು. ತಿಳಿತೇನ್ರಿ? ನಮಗೆಲ್ಲ ಗೊತ್ತಿದೆ, ಆದರೆ ಶಾಸ್ತ್ರದಿಂದ ಗೊತ್ತಿದೆ ರೀ, ಹೇಳಿಕೆ ಕೇಳಿಕೆಯಿಂದ ಗೊತ್ತಿದೆ ರೀ, ಉಪದೇಶಕರ ಮುಖದಿಂದ ಕೇಳಿ ಗೊತ್ತಿದೆ ರೀ, ಆಗಮದ ಅಭ್ಯಾಸದಿಂದ ಗೊತ್ತಿದೆ. ಅದರ ಒಳಗಿನಿಂದ ಸಹಜ ಜ್ಞಾನ ಮಿಥ್ಯಾತ್ವದ ಸದ್ಭಾವ ಇರುವೆಳೆದೊಳಗೆ ಕೂಡ ನಾನು ಆತ್ಮ, ಈ ದೇಹದಿಂದ ಭಿನ್ನ ತತ್ವ, ವಿಲಕ್ಷಣ ತತ್ವ, ಈ ಪ್ರಕಾರದ ಅನುಭೂತಿ ಇಲ್ಲದೇ ಇರುವೆಳೆದೊಳಗೂ ಕೂಡ ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೂಡ ಈ ಪ್ರಕಾರದ ಜ್ಞಾನ ಕೆಲವೊಮ್ಮೆ ಜೀವನಿಗೆ ಆಗ್ತಿದೆ. ಮಿಥ್ಯಾತ್ವ ಅವಸ್ಥೆಯೊಳಗೆ ಕೆಲವೊಮ್ಮೆ ಅಂತಂದ್ರೆ ಒಂದು ಭವದೊಳಗೆ ಕೆಲವೊಮ್ಮೆ, ಅಥವಾ ಅನೇಕ ಭವದೊಳಗೆ ಎಂದಾದರೂ ಒಮ್ಮೆ, ಅನೇಕ ಭವದೊಳಗೆ ಎಂದಾದರೂ ಒಮ್ಮೆ. ಅರೆ 80 ವರ್ಷ ಆಗ್ತವೆ, 90 ವರ್ಷ ಆಗ್ತವೆ, ತೀರ ದಯನೀಯ ಸ್ಥಿತಿ ಇದೆ. ಆದರೂ ಕೂಡ ನಾನಿದನ್ನೆಲ್ಲ ಬಿಟ್ಟ ಏಕಾಕಿಯಾಗಿ ಹೊರಟು ಹೋಗಬೇಕಾಗ್ತಿದೆ ಅನ್ನುವುದರ ಸಹಜ ಜ್ಞಾನದ ತಿಳುವಳಿಕೆ ಯಾವೂ ಜೀವನಿಗೆ ಆಗುವುದನ್ನೇ ಇಲ್ಲರಿ. ಮಿಥ್ಯಾತ್ವನ ಅಷ್ಟು ಪ್ರಬಲ ಇದೆ ರೀ, ಯಾರೇನು ಮಾಡಲಿಕ್ಕಾಗ್ತಿದೆ? ಮಿಥ್ಯಾತ್ವನ ಅಷ್ಟು ಜಟಿಲ ಇದೆ. ಈ ಜೀವದ ಅನಾದಿ ಸಂಸ್ಕಾರನ ಅಷ್ಟು ಜಟಿಲ ಇದೆ ರೀ. ಬೇಕಾದಷ್ಟು ಪರಸ್ಪರೊಳಗೆ ಮನೆಯ ತಕರಾರು ಹೇಳ್ತೇವೆ, ಮಕ್ಕಳು ಸೊಸೆಯಂದಿರ ತಕರಾರು ಹೇಳ್ತೇವೆ, ಅತ್ತೆ ಇದ್ದವಳು ಸೊಸೆ ತಕರಾರು ಹೇಳ್ತಾಳೆ, ಸೊಸೆ ಇದ್ದವಳು ಅತ್ತೆ ತಕರಾರ, ತಂದೆ ಮಗನ ತಕರಾರು ಹೇಳ್ತಾನೆ, ಮಗ ತಂದೆ ತಕರಾರು ಹೇಳಬಹುದು. ಆದ್ರೂ ಕೂಡ ಇದು ಪ್ರತ್ಯಕ್ಷ ಭಿನ್ನ ಇದೆ. ಬರು ಹೋಗುವ ಮಾತೇನಿದೆ, ಜನ್ಮ ಮರಣದ ಮಾತೇನಿದೆ, ಅಲ್ಲಿ ಯಾವುದೂ ಜೊತೆ ಬರುವುದಿಲ್ಲ. ಯಾರು ಹೋಗ್ತಾರೆ ಅವರು ಏಕಾಕಿಯಾಗಿ ಹೋಗ್ತಾರೆ. ನನ್ನ ನಂತರ ಬಂದಿದ್ದಾರೆ, ನಾನೇ ಕರ್ಕೊಂಡು ಕೈ ಹಿಡಿದ ಪತ್ನಿ ಇದ್ದಾಳೆ, ಅವಳು ನನ್ನನ್ನು ಬಿಟ್ಟು ಎಲ್ಲಿ ಹೋಗುವುದಿಲ್ಲ, ಹೀಗೆ ಮಾತಿಲ್ಲ. ಅವಳ ಸಮಯ ಬಂದ ನಂತರ ಅವಳು ಹೋಗವಳು. ನಾನೇ ಜನ್ಮ ಕೊಟ್ಟಿರುವಂಥ ಪುತ್ರ ಇದ್ದಾನೆ, ಆದ್ರೂ ಕೂಡ ಆ ಪುತ್ರ ಕಡಿಮೆ ಆಯು ತಂದಿದ್ದ ಅಂತಂದ್ರೆ ಅವನು ಹೋಗಾವ ಇದ್ದಾನೆ. ಈ ಪ್ರಕಾರದ ವಾಸ್ತವಿಕ ಜ್ಞಾನ ಮಿಥ್ಯಾತ್ವ ಅವಸ್ಥೆಯಲ್ಲಿ ಕೂಡ ಯಾವುದೋ ಜೀವಕ್ಕೆ ಎಂದಾದರೂ ಒಮ್ಮೆ ಆಗೋದು ಸಾಧ್ಯ ಇದೆ ರೀ. ಆದ್ರೂ ಅದು ನಿಷ್ಫಲ ಇದೆ ಅಂಥೇಳಿ ಶೀರ್ಷಿಕೆ ಕೊಟ್ಟಿದ್ದಾರೆ, ಹೆಡ್ಡಿಂಗ್ ಕೊಟ್ಟಿದ್ದಾರೆ. ಯಾವಾಗ ಬೇಕಾದರೂ ಇವೆಲ್ಲವುಗಳಿಂದ ಒಂದು ದಿನ ನನ್ನ ವಿಯೋಗವಾಗುವುದು ಎಂದು ತಿಳಿಯುತ್ತದೆ ಎಂದರೆ ಇಂಥ ತಿಳುವಳಿಕೆಯು ಮಿಥ್ಯಾದೃಷ್ಟಿಗೆ ಆಗುತ್ತದೆ. ಅದನ್ನಂತೂ ಶುದ್ಧತೆ ಎನ್ನಲಾಗುತ್ತದೆ. ಯಾವುದರೊಳಗಿನ ಶುದ್ಧತೆ ಇದೆ?
ತಿಳುವಳಿಕೆ, ಜ್ಞಾನದ ಶುದ್ಧತೆ ರೀ ಇದು. ತಿಳಿತೇನೆ? ಜ್ಞಾನದ ಶುದ್ಧತೆ ಅಂತಾರೆ. ಶುದ್ಧ ಯಾಕ? ಹಾಗೇ ಇದೆ, ಹಾಗೇ ತಿಳಿದರೆ. ಹಾಗೇ ಇದೆ. ಯಾವುದು ಹಾಗಿದೆ? ಪತ್ನಿ, ಪುತ್ರ, ಧನ, ಆಸ್ತಿ ಇದೆಲ್ಲ ಏನಿದೆ? ಪ್ರತ್ಯಕ್ಷ ಭಿನ್ನಿದೆ. ಹೇಗೆ ಭಿನ್ನಿದೆ? ನನ್ನ ಮರಣ ಬಂದ ನಂತರ ಅದ್ಯಾವುದು ನನ್ನ ಜೊತೆಗೆ ಬರೋದಿಲ್ಲ. ಇವರು ಯಾರಾದ್ರೆ ಮರಣ ಆಯಿತು ಅಂತಂದ್ರೆ ನಾನು ಇವ್ರ ಜೊತೆಗೆ ಹೋಗೋದಿಲ್ಲ. ಒಂದು ಮಾತು. ಎರಡನೇದ್ದೇನು ಹೇಳಿದ್ರು? ಯಾವಾಗ ಬೇಕಾದರೂ ಇದರ ವಿಯೋಗ ಆಗ್ಬೋದು. ನನ್ನ ಬುದ್ಧಿಯಿಂದ ಇದನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋ ಸಾಧ್ಯ ಇಲ್ಲ. ಅದಕ್ಕೆ ಆಧಾರ, ಅದು ಬರಲಿಕ್ಕೆ ಆಧಾರ ಯಾವ ಪುಣ್ಯ ಇತ್ತಲ್ಲ, ಆ ಪುಣ್ಯ ಅಂತೂ ನನಗೆ ದೃಷ್ಟಿಗೋಚರ ಆಗೋದಿಲ್ಲ. ಆ ಪುಣ್ಯ ತೀರಿದ ನಂತರ ಅದು ಹೋಗ್ತಾ ಇರೋದು. ಅದನ್ನು ತಡೆಯೋರು ಲೋಕದೊಳಗೆ ಯಾರು? ಮುಟ್ಟಿದ್ದೆಲ್ಲ ಮಣ್ಣಾಗ್ತಿದೆ. ಚಿನ್ನಿದ್ದದ್ದು ಮಣ್ಣಾಗ್ತಿದೆ. ಚಿನ್ನಿದ್ದದ್ದು ಉರಿಯುವ ಅಗ್ನಿ ಆಯ್ತ್ರಿ. ಕಥೆ ಬಂತಲ್ಲ ನಮ್ಮಲ್ಲಿ ಅಕೃತ ಪುಣ್ಯಂದ. ಅಕೃತ ಪುಣ್ಯಂದ ಕಥೆ ಬಂತಲ್ಲ. ಏನ? ಚಿನ್ನಿದ್ದದ್ದ ಉರಿಯುವ ಅಗ್ನಿ ಆಯ್ತು. ಧನ್ಯಕುಮಾರನ ಕಥೆ ಬಂತಲ್ಲ. ಅದೇನಾಯ್ತ್ರಿ? ಸುಮ್ಮನೆ ಕೈ ಹಚ್ಚಿದ್ರೆ ಚಿನ್ನದ ಕೊಪ್ಪರಿಗೇನ ಸಿಕ್ಕಿದ್ರೆ. ಈ ಪ್ರಕಾರ ಪೂರ್ವದ ಪುಣ್ಯ ಪಾಪದ ಅನುಸರಣೆ ಮಾಡುವಂಥ ಈ ಧನಕನಕಾದಿ ಪತ್ನಿ ಪುತ್ರ ಮೊದಲಾದವರು ಕೂಡ ನಮ್ಮ ಕರ್ಮದ ಅನುಸಾರ ಎಷ್ಟು ದಿವಸ ಅವ್ರದ ನಮ್ದ ಸಾಲದ ವ್ಯವಹಾರ ಇದೆಯಲ್ಲ ಅಷ್ಟು ದಿವಸ ಇರ್ತಾರೆ ಸಂಯೋಗದಲ್ಲಿ. ತೀರ್ತು ಅಂತಂದ್ರೆ ನಮ್ದ ಅವ್ರದ ಏನಾಗೋದ? ವಿಯೋಗ ಆಗೋದ್ರಿ. ಸಂಯೋಗ ಏನಿದೆ ಅದು ಪೂರ್ವ ಕರ್ಮದ ಹಿಸಾಬ್ ಕಿತಾಬ್ ಚುಕ್ತಾ ಮಾಡುವ ಸಲುವಾಗಿ ಇದೆ. ಎಷ್ಟು ಸಮಯ ಇದೆಯಲ್ಲ ಅದಕ್ಕಿಂತ ಒಂದು ಸಮಯ ಅಧಿಕ ಮಾಡೋ ಸಾಧ್ಯ ಇಲ್ಲ. ಎಷ್ಟು ಸಮಯ ಇದೆಯಲ್ಲ ಅದು ನಮ್ಗೆ ಕಷ್ಟಕರ ಇದ್ರೂ ಕೂಡ ಅಷ್ಟು ಸಮಯ ಪೂರ್ಣ ಆಗದ ವಿನಃ ಅದನ್ನು ತೆಗೆದು ಹಾಕೋ ಸಾಧ್ಯ ಇಲ್ಲ. ಇದರದ ಜ್ಞಾನ ಒಂದು ವೇಳೆ ಜೀವನಿಗೆ ಆಯಿತು ಅಂತಂದ್ರೆ ಅದು ಜ್ಞಾನದ ಶುದ್ಧತೆಯೇ ಅಂತಾರೆ. ಆದರೆ ಇಷ್ಟರಿಂದ ಕಾರ್ಯ ಆಗೋದಿಲ್ಲ ಪ್ರಭು. ಇದು ಆಗೋದನ್ನ ಕಠಿಣ. ನಿಜವಾಗಿ ಪ್ರತಿಯೊಬ್ಬರು ಏಕಾಂತದೊಳಗೆ ತಮ್ಮಲ್ಲೇ ಎಲ್ಲ ಕಾರ್ಯದಿಂದ ನಿವೃತ್ತ ಆದ ನಂತರ ಹಾಸಿಗೆಯಲ್ಲಿ ಮಲ್ಕೊಂಡ ನಂತರ ಇದರದ್ದು ವಿಚಾರ ಮಾಡ್ರಿ. ನನಗೆ ನಿಜವಾಗಿ ಯಾವತ್ತಾದರೂ ಜ್ಞಾನದ ಪರಿಣಾಮನ ಹೀಗಾಗಿದೆಯನ, ನನ್ನ ಜ್ಞಾನದೊಳಗೆ ಹೀಗೆ ತಿಳಿದು ಬಂದಿದೆಯನ, ಎಂದಾದರೂ ತಿಳಿದು ಬಂದಿದೆಯನ, ಒಂದ್ಸಲ ಪ್ರಾಮಾಣಿಕವಾಗಿ ವಿಚಾರ ಮಾಡಿ ನೋಡೋದು. ಹಾಗಾದ್ರೆ ಮಿಥ್ಯಾತ್ವ ಅವಸ್ಥೆಯೊಳಗ ನನ್ನ ಜ್ಞಾನದ ಶುದ್ಧ ಪರಿಣಾಮನ ಆಗೇ ಇಲ್ಲ ಅನ್ನೋದು ಉತ್ತರ ಒಂದು ವೇಳೆಗೆ ಬಂತು ಅಂತಂದ್ರೆ ವಸ್ತು ಸ್ವರೂಪದ ವಿಚಾರ ಮಾಡಿ ಆ ಪ್ರಕಾರ ಶುದ್ಧ ಜ್ಞಾನದ ಪರಿಣಾಮನ ಆಗುವ ಹಾಗೆ ಪ್ರಯತ್ನ ಮಾಡೋದು. ಅದರ ನಂತರ ಇದೆ ಗ್ರಂಥಿ ವೇದರೆ. ಬಹಳ ಕಠಿಣ ಇದೆ. ಇದ್ದಕ್ಕಿದ್ದ ಹಾಗೆ ಉಟ್ಟು ಬಟ್ಟೆಯನ್ನು ಕಿತ್ತು ಹಾಕಿದ ನಂತರ ಧರ್ಮ ಆಗೋದಿಲ್ರಿ. ಊಟ ಮಾಡುವುದನ್ನು ಬಿಟ್ಟ ನಂತರ ಧರ್ಮ ಆಗೋದಿಲ್ಲ. ಮಾತಾಡೋದು ಬಿಟ್ಟು ಮೌನ ಕೂತ ನಂತರ ಧರ್ಮ ಆಗೋದಿಲ್ಲ. ಒಂದೇ ಮುದ್ರೆಯೊಳಗೆ 4 ಗಂಟೆ ಕೂತ ನಂತರ ಕರ್ಮ ನಿರ್ಜನೆ ಆಗೋದಿಲ್ಲ ಪ್ರಭು, ಆಗೋದಿಲ್ಲ. ಸರ್ವಜ್ಞ ಪ್ರಣೀತ ಮಾತಿದೆ. ನಿನ್ನ ಜ್ಞಾನದೊಳಗೆ ವಿಚಾರ ಮಾಡಿ ನೋಡು, ಪರೀಕ್ಷೆ ಮಾಡಿ ನೋಡು, ತೂಗಿ ನೋಡು, ಆಮೇಲೆ ನೀ ನಿರ್ಣಯ ಮಾಡು. ದೇಖಾದೇಖಿ ಮಾಡೋದಿರುವುದಿಲ್ಲ. ಅವ್ರ ಬಸ್ತಿಗೆ ಹೋಗ್ತಾರೋ ನಾನು ಹೋಗ್ಬೇಕು, ಅವ್ರು ಅಷ್ಟವಿಧಾರ್ಚನೆ ಮಾಡ್ತಾರೋ ನಾನು ಮಾಡಬೇಕು, ಅವರು ಬೆಳ್ಳಿಯ ತಟ್ಟೆ ಮಾಡಿಸಿದಾರೋ ನಾನು ಮಾಡಿಸ್ಬೇಕು. ಏನೂ ಆಗೋದಿಲ್ಲ ಪ್ರಭು. ಅದರಿಂದ ಬೆಳ್ಳಿ ಬಂಗಾರ ಅನ್ನೋದು ನಿನ್ನ ಮಿಥ್ಯಾದೃಷ್ಟಿಗೆ ಗೋಚರಿಸ್ತಾ ಇದೆ. ಸರ್ವಜ್ಞ ಪ್ರಭು ಅಂತೂ ಅದು ಪುದ್ಗಲ ಇದೆ ಅಂತ ಹೇಳಿ ಹೇಳಿದಾರೆ, ಮಣ್ಣು ಇದೆ ಅಂತ ಹೇಳಿ ಜ್ಞಾನಿ ಪುರುಷ ಈ ಕಾಲದೊಳಗೆ ಹೇಳಿದ. ಧೂಳ ಹೇ ಮಿಟ್ಟಿ ಹೇ. ಅರೆ ನಿಜವಾಗಿನ ಅದು ಇದೆಲ್ಲ ಧೂಳನ ಇದೆ, ಅರ್ಥಾತ್ ರಜಕಣಗಳ ಸ್ಕಂಧ ಆದದ್ದು ಇದೆ. ಪುದ್ಗಲ ಪರಮಾಣುಗಳ ಸ್ಕಂಧ ಇದೆ ರೀ. ಅದರೊಳಗೆ ಏನಿದೆ ಹೇಳ್ರಿ? ಚಿನ್ನದೊಳಗ ರತ್ನದೊಳಗ ಏನಿದೆ? ಬೆಳ್ಳಿಯೊಳಗ ಏನಿದೆ? ಬೆಳ್ಳಿಯ ಅಷ್ಟವಿಧಾರ್ಚನೆ ಸಾಮಗ್ರಿ, ತಟ್ಟೆ ಗಿಂಡಿ ಅರಿಗಿ ತಟ್ಟೆ ಎಲ್ಲ ಮಾಡಿಸಿದ ನಂತರ ಪುಣ್ಯ ಸ್ವಲ್ಪ ಜಾಸ್ತಿ ಬರ್ತಿರ್ಬೇಕೆಂದ್ರೆ ಬೆಳ್ಳಿ ಕಲಶ, ಬೆಳ್ಳಿ ತೆಂಗಿನಕಾಯಿ ಇಟ್ಟ ನಂತರ ಸ್ವಲ್ಪ ಭಗವಂತ ಪ್ರಸನ್ನ ಆಗ್ತಿರ್ಬೇಕೆಂದ್ರೆ ಸ್ವಲ್ಪ ಪಾಪ ಪ್ರಕೃತಿಗಳ ನಿರ್ಜನೆ ಆಗ್ತಿರ್ಬೇಕೆಂದ್ರೆ ಸತ್ತಾದೊಳಗಿರೋ ಇಲ್ರಿ ಪ್ರಭು. ನಿಜವಾಗಿ ಬೆಳೀತಾವ್ರಿ ಮಿಥ್ಯಾತ್ವ ಅವಸ್ಥೆಯೊಳಗ. ಯಾಕೆ ಅಂತಂದ್ರೆ ಭಗವಂತನಿಗಿಂತ ನಿನಗೆ ಅದರ ಮಹಿಮೆ ಬರ್ತಾ ಇದೆ, ನಿನಗೆ ಅದನ್ನು ತೋರಿಸೋ ಮಹಿಮೆ ಇದೆ, ನಿನಗೆ ಅದನ್ನು ಕುರಿತಾಗಿ ಅಭಿಮಾನ ಇದೆ,
ನಿನಗೆ ಈ ತ್ರಿಲೋಕ ಪೂಜ್ಯ ಪ್ರಭುವಿನ ಸಾನ್ನಿಧ್ಯದೊಳಗೆ ನಾನು ಬರುವಂತಾಯ್ತಲ್ಲ ಅನ್ನುವ ಭಾವ ಇಲ್ಲ. ನಿನಗೆ ನಿನ್ನ ಬೆಳ್ಳಿ ಕಲಶದ್ದ, ಬೆಳ್ಳಿ ತಟ್ಟೆದ್ದ ಮಹಿಮೆ ಬರ್ತಾ ಇದೆ. ಬಾಸುಮತಿ ಅಖಂಡ ಅಕ್ಷತಾದ ಮಹಿಮೆ ಬರ್ತಾ ಇದೆ. ಅರೇ ಅಖಂಡ ಯಾವುದಿದೆ ಆ ಅಕ್ಷಯ ಸ್ವರೂಪ ನಿಜ ಶುದ್ಧಾತ್ಮನ ಮಹಿಮೆ ಬರ್ತಾ ಇಲ್ಲ. ಆ ವೀತರಾಗ ಭಾವದ ಮಹಿಮೆ ಬರ್ತಾ ಇಲ್ಲ. ಏನಾಗೋದಿದೆ? ಇದನ್ನೆಲ್ಲ ಮಾಡ್ತೇವಲ್ಲ ನಮ್ಮ ಶ್ರೀಮಂತಿಕೆಯನ್ನು ಮೆರೆಸುವ ಸಲುವಾಗಿ. ಅರೇ ಭರತ ಚಕ್ರವರ್ತಿ 6 ಖಂಡವನ್ನೆಲ್ಲ ಗೆದ್ದರೆ, 6 ಖಂಡವನ್ನೆಲ್ಲ ಗೆದ್ದ. ಹೇಳ್ತಾರ್ರಿ ಯಾರ ಜನಸೇನಾಚಾರ್ಯರು ಪೂರ್ವ ಪುರಾಣದೊಳಗೆ ಹೇಳಿದರು. ಈ ಅಜ್ಞಾನಿ ಜೀವಕ್ಕೆ ತಿಳಿಸಿ ಹೇಳುವ ಸಲುವಾಗಿ ಹೇಳಿದಾರೆ. ಭರತ ಚಕ್ರವರ್ತಿಯಲ್ಲೇ ಅಂಥದ್ದು ಭಾವ ಇರೋ ಸಾಧ್ಯ ಇಲ್ಲ. ಒಂದು ವೇಳೆ ಇದೆ ಅಂಥೇಳಿ ಇಟ್ಕೊಳ್ಳೋನು ರೀ. ಅವನಿಗೇನಾಯಿತು ಅಂತಂದ್ರೆ ನಾನು 6 ಖಂಡೆಲ್ಲ ಗೆದ್ದು ಬಂದಿದ್ದೇನೆ ಅಂಥೇಳಿ ನನ್ನ ತಂದೆಗೆ ಶುದ್ಧ ದಿಗ್ವಿಜಯ ಆಗಿದ್ದೇನೆ ಅಂಥೇಳಿ ತೋರಿಸ್ಬೇಕಂತ ಬಂದಂತ್ರಿ ತನ್ನ ವೈಭವ ಎಲ್ಲ. ಆದ್ರೆ ಅದು ಸಣ್ಣದು ಒಂದು ಕಂಬದ ಮರಿ ಆಯ್ತಂತ್ರಿ. ಅದೆಲ್ಲ ಒಂದು ಸಣ್ಣದೊಳಗೆ ಏನು ಕಂಬ ಇರ್ತಾವೆ, ಆ ಕಂಬದ ಮರಿ ಆಯ್ತಂತ್ರಿ. ಅದು 6 ಖಂಡದ ವೈಭವ ಎಲ್ಲ. ಹಾಗಾದ್ರೆ ನಮ್ಮ ವೈಭವ ನಮ್ಮ ಬೆಳ್ಳಿ ತಟ್ಟೆ ಎಲ್ಲಿ ಹತ್ತೋದು ಹೇಳ್ರಿ ಆ ಪ್ರಭುವಿನ ಎದುರಿಗೆ? ಏನು ಮಾಡಲಿಕ್ಕೆ ಹೊರಟಿದ್ದೇವೆ ನಾವು? ಅದೇ ಭರತ ಚಕ್ರವರ್ತಿ ಅಲ್ಲಿ ವೃಷಭಾದ್ರಿಯ ಮೇಲೆ ತನ್ನ ಹೆಸರನ್ನು ಬರೆಸಲಿಕ್ಕೆ ಹೋದಲ್ಲ. ನಾನು 6 ಖಂಡೆಲ್ಲ ಜಯಿಸಿ ಬಂದಿದ್ದೇನೆ, ನನ್ನ ಹೆಸರ ಚಿರಕಾಲ ಉಳಿಲಿ ಅಂಥೇಳಿ ಬರೆಸಲಿಕ್ಕೆ ಹೋದ. ಅಲ್ಲಿ ಈ ಮೊದಲೇ ಆಗಿ ಹೋಗಿರುವಂಥ ಚಕ್ರವರ್ತಿಗಳ ಹೆಸರುಗಳಿಂದ ಆ ಭಿತ್ತಿ ಎಲ್ಲ ತುಂಬಿ ಹೋಗಿದ್ದಾರೆ. ಇನ್ನು ನಮ್ಮ ಹೆಸರು ಎಲ್ಲಿ ಉಳಿಯೋದ್ರಿ? ನನ್ನ ಹೆಸರಿಗೆ ಮಾಡಿ ಆಸ್ತಿ. ಮತ್ತೆ ಈ ತಂದೆ ಇದ್ದಾನೆ ನಾ ಇರತಕ ಮಾಡೋದಿಲ್ಲ. ಅರೆ ಏನಿದೆ ರೀ? ಯಾವ ಆಸ್ತಿ? ಯಾರ ಹೆಸರು? ಅರೆ ನಿನ್ನ ಪುಣ್ಯನೇ ಇರಲಿಲ್ಲ, ಕಾಗದದೊಳಗಿತ್ತಂದ್ರೆ ಏನು ಉಪಯೋಗ ಇದೆ ರೀ? ಅದಂತೂ ಎಲ್ಲಿದೆ ಅಲ್ಲೇ ಇದೆ ರೀ. ನಿನಗೊಂದು ತುತ್ತು ಅನ್ನ ಸಿಗೋದು ಭಾಗ್ಯ ಇಲ್ಲ. ಅರೆ ಯಾಕೆ ಭಾಗ್ಯ ಇಲ್ಲ? ಆ ಆಸ್ತಿ ಎಲ್ಲ ನನ್ನ ಹೆಸರಿಗಿದಲ್ಲ. ಲೋಕದೊಳಗೆ ಲೋಕೋಕ್ತಿ ಇದೆ ರೀ. ಅದೊಂದಿತ್ತಂದ್ರೆ ಯಾವ ನಾಯಿ ಮಕ್ಕಳು ಬೇಕಾದ್ರೆ ಸೇವಾ ಮಾಡ್ತಾರೆ. ಅರೆ ನಾಯಿ ಮಕ್ಕಳು ಮಾಡ್ತಾರೆ, ನಿನ್ನ ಮಕ್ಕಳು ಮಾಡೋದಿಲ್ಲಲ್ಲ. ನಾಯಿ ಮಕ್ಕಳು ಅಂದ್ರೆ ಏನ್ರಿ? ವಿಚಾರ ಮಾಡ್ರಿ ಒಂದಿಷ್ಟು. ಅರೆ ಪುಣ್ಯ ಇಲ್ಲದ ಯಾರಿಗೂ ಏನೂ ಸಿಗೋದಿಲ್ರಿ. ಮತ್ತು ಆ ಪುಣ್ಯ ವೀತರಾಗ ದೇವಶಾಸ್ತ್ರ ಗುರುವಿನ ಸನ್ನಿಧಿಯೊಳಗನ ಆಗೋ ಸಾಧ್ಯ ಇದೆ. ಆ ಪುಣ್ಯ ಅನ್ಯತ್ರ ಆಗೋ ಸಾಧ್ಯ. ಏನಾಯಿತು? 6 ಖಂಡದ ವೈಭವ ಎಲ್ಲ ಒಂದು ಕಂಬದ ಮೇಲೆ. ಏನು ಮಾಡ್ತಾ ಇದ್ದೇವೆ ನಾವು? ಏನು ಹೇಳ್ತಾರೆ ಇಲ್ಲಿ ನೋಡ್ರಿ. ಯಾವಾಗ ಬೇಕಾದರೂ ಹೇಳಿ ಬರ್ತಿದೇನ್ರಿ? ಮರಣ ಡಂಗರ ಹೊಡೆದು ಬರ್ತಿದೆ. ಮೊದಲು ಮುನ್ಸೂಚನೆ ಕಳಿಸಿ ಬರ್ತಿದೆ, ಮೆಸೇಜ್ ಮೊದಲು ಹಾಕ್ತಿದೇನ್ರಿ? ಬರ್ತೇನೆ ನೋಡಂತ ಹೇಳಿ. ಹಾಗಿದ್ರೆ ಒಳ್ಳೇದಾಗ್ತಿತ್ತೇನು? ಮತ್ತಿಷ್ಟು ಪರಿಸ್ಥಿತಿ ಎಲ್ಲ ಕೆಟ್ಟು ಹೋಗ್ತಿದ್ರೆ. ಅರೆ ಇಷ್ಟು ಅಪರಿಚಿತ ಇದೆ. ಇದು ಒಂದು ಅಪೇಕ್ಷಾದಿಂದ ಒಳ್ಳೆಯದು. ಮರಣದ ಒಂದು ವೇಳೆ ಸಮಯ ನಿರ್ದಿಷ್ಟ ನಮಗೆ ಪರಿಚಯ ಇರ್ತಿತ್ತು ಅಂತಂದ್ರೆ ನಮ್ಮದು ಆಕುಲತೆ ಎಷ್ಟು ಆಗಬಹುದಾಗಿತ್ತು. ಅಂತರಂಗದೊಳಗೆ ಸ್ವಲ್ಪ ಕೂಡ ನಮಗೆ ಶಾಂತಿ ಇರಲಿಕ್ಕಿಲ್ಲ. ಈ ದೇಹವನ್ನೇ ನಾನು ಅಂಥೇಳಿ ನಂಬಿದ್ದೇನೆ. ಆದ್ರೆ ಆ ದೇಹ ಯಾವಾಗ ಬೇಕಾದರೂ ಹೋಗ್ಬೋದು. ನಿನ್ನ ಇಚ್ಛೆಯ ಪ್ರಕಾರ ಅಲ್ಲ, ನಿನ್ನ ಅನುಮತಿಯ ಮೇರೆಗೆ ಅಲ್ಲ. ಆ ದೇಹ ಹೋಗೋದ ಅದರದೇ ನಿರ್ದಿಷ್ಟ ಸಮಯ ಇದೆ. ಅದೇ ಪ್ರಕಾರ 8 ದಿವಸದ ಹಿಂದೆ ಸ್ವಾಧ್ಯಾಯದೊಳಗೆ ಬಂದದ್ದಿತ್ತು. ಭೋಗ ಸಾಮಗ್ರಿಗಳ ಪುಣ್ಯದಿಂದ ನಮ್ಮ ಸಂಯೋಗದೊಳಗೆ ಬರ್ತವೆ. ಆದ್ರೆ ಅವು ನಮ್ಮ ಭೋಗದೊಳಗೆ ಬರೋದು ಅಥವಾ ಇಲ್ಲ ನಮ್ಮ ಪುಣ್ಯದ ಅಧೀನ ಇಲ್ಲ, ಆ ವಸ್ತುವಿನ ಅಧೀನ ಇದೆ. ಸಂಯೋಗದೊಳಗೆ ಬಂತು, ತಗೊಂಡು ಬಂದೆವು ನಾವು. ಪೇಟೆಯಿಂದ ನಾವೇ ಹೋಗಿ ವಸ್ತ್ರ ಆಭರಣ ಏನು ನಮ್ಗೆ ಭೋಗ ಸಾಮಗ್ರಿ ತಗೊಂಡು ಬಂದೆವು. ಆಯ್ತಲ್ಲ, ಕಥೆ ಏನಾಯಿತು? ಎಲ್ಲ ತೆಗೆದಿಡ ಅಂಥೇಳಿ ಹೇಳಿದಳು. ವ್ಯಾಯಾಮ ಮಾಡ್ಲಿಕ್ಕೆ ಹೋದಳು, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋದಳು. ಮದುವೆಗೆ ಹೋಗೋಕೆ ನಾಳೆ ಎಲ್ಲ ಏನೇನೆಲ್ಲ ಆಭರಣ ವಸ್ತ್ರ ಎಲ್ಲ ತೆಗೆದಿಡೋದು. ಅದಕ್ಕೆ ಈ ಸೀರೆ, ಇದಕ್ಕೆ ಆ ಸೀರೆ, ಏನೇನಿತ್ತೋ ಅದೆಲ್ಲ ನಿಮಗೆ ಗೊತ್ತಾರೆ. ಅದನ್ನೆಲ್ಲ ಹೇಳಲು ಸೊಸೆಯಂದಿರಿಗೆ ಮಾಡಂಥೇಳಿ ಎಲ್ಲ ಅವರು ಜೋಡಿಸಿಟ್ರು. ಅಲ್ಲೇ ತನಕ ಅಲ್ಲೆಲ್ಲಿ ವ್ಯಾಯಾಮ ಮಾಡಕ್ಕೆ ಹೋಗಿದ್ದಳು, ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಹೋದ. ಮಾಡುವುದೇನ? ಏನು ಮಾಡಲಿಕ್ಕೆ ಬರುವುದಿಲ್ಲ. ಯಾರ್ದು ಯಾವಾಗ ಯಾವ ರೂಪದಿಂದ ಎದುರಾಗ್ತಿದೆ ಮರಣ ಯಾರಿಗೂ ಗೊತ್ತಿಲ್ಲ.
ಅದಕ್ಕೆ ಇಂಥ ಸತ್ಯತೆ ಜೀವದ ಜ್ಞಾನದೊಳಗೆ ತಿಳಿದು ಬರೋದ ಇದು ಮಿಥ್ಯಾತ್ವ ಅವಸ್ಥೆಯೊಳಗೆ ಸಾಧ್ಯ ಇದೆ ಕೆಲವೊಮ್ಮೆ, ಆದರೆ ಅದರಿಂದ ನಿನ್ನ ಕಾರ್ಯ ಆಗುವುದಿಲ್ಲಪ್ಪ. ಇದು ಸಾಧ್ಯನೇ ಇರೋದು ಮೊದಲು ಕಠಿಣ, ಸಾಧ್ಯ ಆದ್ರೂ ಕೂಡ ಅಷ್ಟರಿಂದ ನಿನ್ನ ಕಾರ್ಯ ಆಗೋದು. ಮರಣ ಯಾವಾಗ ಬೇಕಾದರೂ ಬರ್ಬೋದು, ಇವೆಲ್ಲವುಗಳ ವಿಯೋಗ ಯಾವಾಗ ಬೇಕಾದರೂ ಆಗಬಹುದು. ಇವರು ನನ್ನ ಚಿರಸಾಥಿ ಅಲ್ಲ, ನಾನು ಇವರ ಚಿರಸಾಥಿ ಅಲ್ಲ, ಇವರಿಂದ ನನಗೆ ಯಾವುದೇ ಪ್ರಕಾರದಿಂದ ಸುಖ ಶಾಂತಿ ಇಲ್ಲ, ನನ್ನಿಂದ ಇವರಿಗೆ ಸುಖ ಶಾಂತಿ ಮಾಡೋದು ಸಾಧ್ಯ ಇಲ್ಲ. ಈ ಪ್ರಕಾರ ವಸ್ತು ಸ್ವರೂಪ ಇದನ್ನು ತಿಳಿಯೋದೇ ಮಿಥ್ಯಾತ್ವ ಅವಸ್ಥೆಯೊಳಗೆ ಅತ್ಯಂತ ಕಠಿಣ. ಎಂದಾದರೂ ಒಮ್ಮೆ ತಿಳಿದ್ರೂ ಕೂಡ ಅದರಿಂದ ಏನು ಆಗುವುದಿಲ್ಲ ಅಂತ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಮ ಮೋಕ್ಷ ಮಾರ್ಗವನ್ನು ಪಡೆದುಕೊಳ್ಳುವ ನಮ್ಮ ಉದ್ದೇಶ ಎಷ್ಟು ಕಷ್ಟಪ್ರದ ಇದೆ ರೀ. ಮೋಕ್ಷ ಮಾರ್ಗವನ್ನು ಕಂಡುಕೊಳ್ಳುವ, ಮೋಕ್ಷ ಮಾರ್ಗದೊಳಗೆ ಬಂದು ಬಿಡುವ ಯಾವ ಉದ್ದೇಶ ಶಾಬ್ದಿಕವಾಗಿ ಅಥವಾ ವಿಕಲ್ಪಾತ್ಮಕವಾಗಿ ನಮ್ಮಲ್ಲಿ ಇದೆಯಲ್ಲ, ಅದು ಎಷ್ಟು ಕಷ್ಟಪ್ರದ ಇದೆ, ಎಷ್ಟು ಕಷ್ಟಪ್ರದ ಇದೆ. ಮತ್ತು ಇದು ಪ್ರತ್ಯಕ್ಷ ಎಷ್ಟು ಕಷ್ಟ ರೂಪ ಇದ್ರೂ ಇದನ್ನು ಬಿಡೋದು ಎಷ್ಟು ಕಠಿಣ ಆಗಿದೆ ಈ ಜೀವ. ಇದು ಕಷ್ಟಪ್ರದ ಇದೇನೆ. ಇನ್ನೊಬ್ಬರು ಮರ್ಜಿ ಕಾಯೋದು ಎಷ್ಟು ಕಠಿಣ ಇದೆ ರೀ. ಗಂಡ ಯಾವಾಗ ಬರ್ತಾ ಏನಂತ ಗೊತ್ತಿಲ್ಲ, ಹೆಂಡತಿ ಯಾವಾಗ ಏನು ಕೇಳ್ತಾಳು, ಯಾವಾಗ ಏನು ಧಮಕಿ ಕೊಡ್ತಾಳು ಗೊತ್ತಿಲ್ಲ ಗಂಡನಿಗೆ, ಮಕ್ಕಳು ಯಾವಾಗ ಏನು ಬ್ಲ್ಯಾಕ್ ಮೇಲ್ ಮಾಡ್ತಾರೋ ಗೊತ್ತಿಲ್ಲ ರೀ. ಇಂದು ಮಕ್ಕಳಿಗೆ ಹೆದರುವಂಥ ತಾಯಿ ತಂದೆ ಎಲ್ಲರೂ. ಹಾಗಾದ್ರೆ ಈ ಪ್ರಕಾರ ಇಷ್ಟು ಇದ್ರೂ ಕೂಡ ಅದೇ ನಮಗೆ ಬೇಕ್ರಿ, ಹೌದು ಅಥವಾ ಇಲ್ಲ? ಅದೇ ನಮಗೆ ಬೇಕು. ಯಾವುದು ಪ್ರತ್ಯಕ್ಷ ಅಗ್ನಿ ಸಮಾನ ಇದೆ, ವಿಷ ಸಮಾನ ಇದೆ, ವಿಷಧರ ಸರ್ಪದ ಸಮಾನ, ಕೃಷ್ಣನಾಗ ಸರ್ಪದ ಸಮಾನ ಇದೆ, ಅದನ್ನು ನಾವು ಯಾವತ್ತೂ ಎದೆಗೆ ಔಚಿಕೊಂಡ ದೇವ್ರೆ ಬೇಕನ್ನಿಸ್ತಿದೆ. ಮತ್ತು ಯಾವುದು ಅತ್ಯಂತ ನಿರಾಪದ ಇದೆ, ಸುಖಮಯ ಇದೆ, ಅಮೃತ ಸಮಾನ ಇದೆ, ನಿರ್ಭಾರ ಇದೆ, ಅದನ್ನು ಜ್ಞಾನಿ ಗುರುಗಳ ಪ್ರತಿಯೊಂದು ಗ್ರಂಥದ ಮಾಧ್ಯಮದಿಂದ ಎಷ್ಟೇ ತಿಳಿಸಿಕೊಟ್ರನು ಓದು ವೇಳೆದೊಳಗಷ್ಟ ಹ್ಞೂ ಹ್ಞೂ ಅಂತೇವೆ. ಮತ್ತು ನಮ್ದೇನೈತಿ ಅದೇ ಏನಿದೆ? ಸಂಸಾರದ ನಾಶ, ಭವಭ್ರಮಣದ ನಾಶ, ಜನ್ಮ ಮರಣದ ಪರಂಪರೆಯ ಚಕ್ರದಿಂದ ಬಿಡುಗಡೆ ಹೊಂದೋದು ಎಷ್ಟು ಕಠಿಣ ಇದೆ, ಎಷ್ಟು ಕಠಿಣ ಇದೆ. ಅಷ್ಟು ಸುಲಭ ಇನ್ನೊಂದು ಯಾವುದೂ ಇಲ್ಲ. ಬಸ್ ಒಮ್ಮೆ ದೃಢವಾದ ನಿರ್ಣಯ ಮಾಡೋದಿದೆ, ಇದು ಹೌದು ನಂದಲ್ಲ. ಈಗ ಮಧ್ಯಾಹ್ನ ಬಂದದ್ದ, ಈಗ ಇಲ್ಲಿ ನಡೀತಾ ಇರೋದ ಎರಡು ಏನ ಪತ್ನಿ ಪುತ್ರ ಧನ, ಇದಾವುದು ನಂದಲ್ಲ. ನಾನೇಕಾಕಿ. ಈಗ ಮೊದಲು ಬಂದದ್ದು ಪ್ರವಚನದೊಳಗೇನ ನಾನೇಕಾಕಿ, ಅವ ಅನಂತ ಅನಂತ ನಾನಾ ಪ್ರಕಾರದ ರೂಪ, ನಾನಾ ಪ್ರಕಾರದ ಆಕಾರ ಅವತರದ. ಇದೆಯೋ ಅಥವಾ ಇಲ್ರಿ? ಬಾಲಕಾವಸ್ಥೆ, ತರುಣಾವಸ್ಥೆ, ವೃದ್ಧಾವಸ್ಥೆ, ಜರ್ಜರಿತ ಅವಸ್ಥೆ, ಅತ್ಯಂತ ಪರಾಧೀನ ಅವಸ್ಥೆ, ರೋಗರೂಪದ ಅವಸ್ಥೆ, ನಿರೋಗ ರೂಪದ ಅವಸ್ಥೆ, ಎಷ್ಟು ಪ್ರಕಾರವೇ ಒಂದು ಶರೀರದ ಅವಸ್ಥೆಗಳಲ್ಲಿ. ಕಪ್ಪ, ಬೆಳುವ, ತೆಳುವ, ದಪ್ಪ ಎಲ್ಲ ಹೇಳಿದಾರಲ್ಲ. ನಾ ಏನದ ಆತಮಾನ ಆತಮಾನ ಆತಮ ಹಾಡಿದೆಯಲ್ಲ ಅದರೊಳಗಡೆ. ಯಾವಾಗ ಬೇಕಾದರೂ ಇವೆಲ್ಲವುಗಳಿಂದ ಒಂದು ದಿನ ನನ್ನ ವಿಯೋಗವಾಗುವುದು ಎಂದು ತಿಳಿಯುತ್ತದೆ. ಇಂಥ ತಿಳಿವಳಿಕೆಯು ಮಿಥ್ಯಾದೃಷ್ಟಿಗೆ ಆಗುತ್ತದೆ. ಅದನ್ನಂತೂ ಶುದ್ಧತೆ ಎನ್ನಲಾಗುತ್ತದೆ. ಆದರೆ ಶುದ್ಧತೆ ಬೇರೆ, ಅದರ ಸಮ್ಯಕ್ ಶುದ್ಧತೆ ಅಲ್ಲ. ಶುದ್ಧತೆ ಎನ್ನಲಾಗುತ್ತದೆ, ಅದಂತೂ ಶುದ್ಧ. ಯಾರವರು ಯಾರಿಲ್ಲ. ದೇಹ ಜಡ ಇದೆ, ಅಥವಾ ಈ ಜೀವನ ಅಸಾರ ಇದೆ, ಮರಣ ಒಂದು ದಿವಸ ನಿಶ್ಚಿತ ಇದೆ, ಅದು ಯಾವಾಗ ಬೇಕಾದರೂ ಬರಬಹುದು. ಗಟ್ಟಿಮುಟ್ಟು ಇದ್ದಂಥ ಮನುಷ್ಯ ಸತ್ತು ಹೋಗ್ತಾನೆ. ರೋಗದಿಂದ 16 ವರ್ಷ ಬಳಲ್ತಾ ಇರುವಂಥ ಎಲ್ಲರಿಗೂ ಸಾಕಾಗಿ ಹೋಗಿರ್ತಿದ್ದಾರೆ ಸೇವಾ ಮಾಡೋರಿಗೆ. ಆದ್ರೂ ಅವನು ಉಳಿದಿರ್ತಾನೆ, ಇನ್ನೂ ನಡೀತಾನೆ ಇರ್ತಿದೆ. ಜರ್ಜರಿತಾಗಿರ್ತಾನೆ. ಅವೇನು ಹಾಸಿಗೆ ಮುಂದೆ ಬೆಡ್ಸೋಲಂತಿರಲ್ಲ ಅವಾಗಿರ್ತವೆ, ರಸ ಸೋರ್ತಾ ಇರ್ತಿದೆ ರಸಿಗೆ, ಆದ್ರೂ ಕೂಡ ನಡೀತಾ ಇರ್ತಿದೆ. ಯಾವಾಗ ಬೇಕಾದರೂ ಅರ್ಥಾತ್ ಅದಕ್ಕೆ ಇನ್ನೂ ಆ ಮರಣ ಅನ್ನುವಂಥದ್ದು, ವಿಯೋಗದ ಸಮಯ ಅನ್ನುವಂಥದ್ದು ಬಂದಿಲ್ರಿ. ನಿಮಗೆ ಸಾಕಾದರೆ ಏನು ಮಾಡೋದ, ಮಾಡುವವರಿಗೆ ಸಾಕಾದರೆ ಏನು ಮಾಡೋದು. ಆದರೆ ಆ ಸಮಯ ಬರಬೇಕಲ್ಲ. ಇನ್ನು ಯಾವ ಎಲ್ಲರಿಗೂ ಪ್ರಿಯ ಅದನ್ನು ಗಳಿಸುವಂಥವು, ಅದನ್ನು ಎಲ್ಲರಿಗೂ ಏನೇನು ಬೇಕು ಅದನ್ನೆಲ್ಲ ಕೊಡುವಂಥ ಮನೆ ಯಜಮಾನ ಅದನ್ನು ಅವ್ನು ಇದ್ದಕ್ಕಿದ್ದ ಹಾಗೆ ಹೊರಟು ಹೋಗ್ತಾನೆ. ಎಲ್ಲರಿಗೂ ಬೇಕ್ರಿ ಅವ, ಆದರೆ ನಿಮಗೆ ಬೇಕಂಥೇಳಿ ಅವ್ನು ಉಳಿಲಿಕ್ಕೆ ಬರೋದಿಲ್ಲ. ಸಮಯ ಮುಗಿದ ನಂತರ ಹೊರಟು ಹೋಗ್ತಾನೆ. ಈ ಪ್ರಕಾರದ ಯಥಾರ್ಥ ಜ್ಞಾನ, ಅರೆ
ಇದಕ್ಕೆ ಹೇಳಿದ್ರೆ ಜೀವನ ಮರಣ ಸುಖ ದುಃಖ ಇವೆಲ್ಲವುಗಳಲ್ಲಿ ಸಾಮ್ಯ ಭಾವದಿಂದ ತಿಳಿತಾ ಇರುವಂಥ ಅವಸ್ಥಾ ಏನಿದೆ ಅದು ಜೀವದ ಜ್ಞಾನದ ಶುದ್ಧತೆ ಇದೆ. ಜ್ಞಾನದ ಶುದ್ಧತೆ, ಆದರೆ ಅದು ಸಮ್ಯಕ್ ಶುದ್ಧತೆ ಅಲ್ಲ. ಇದನ್ನು ಇದು ಜೈನರನ್ನು ತಿಳಿಬೇಕು ಹೀಗೆಲ್ರೆ. ಕಟಕ ಕೂಡ ಇದನ್ನು ಒಂದು ವೇಳೆ ತಿಳಿಯೋ ಸಾಧ್ಯ ಇದೆ ರೀ. ಈ ಮಾತನ್ನು ಪ್ರಾಣಿಗಳನ್ನು ಕತ್ತರಿಸಿ ಮಾಂಸ ಮಾರುವಂತಹ ಮನುಷ್ಯ ಕೂಡ ಈ ಸತ್ಯತೆಯನ್ನು ತಿಳಿಯೋ ಸಾಧ್ಯ ಇದೆ. ಆದರೆ ಅದು ಸಮ್ಯಕ್ ಶುದ್ಧತೆ ಅಲ್ಲ. ಅದು ಸಮ್ಯಕ್ ಶುದ್ಧತೆ ಅಲ್ಲ, ಗರ್ಭಿತ ಶುದ್ಧತೆ ಇದೆ. ಆದ ಶುದ್ಧತೆ ಏನಿದೆ ಅದರೊಳಗೆ ಸಮ್ಯಕ್ ಗರ್ಭಿತ ಇದೆ ರೀ. ಅಂದರೆ ಹೇಗಿದೆ ಹಾಗೆ ತಿಳಿತಾ ಇದೆ ಅಲ್ಲ. ಆದರೆ ಅದನ್ನು ತಿಳಿಯುವುದರ ಪ್ರಯೋಜನ ಏನು? ತಿಳಿಯುವುದರ ಪ್ರಯೋಜನ ಏನು ಹೇಳ್ರಿ? ಗರ್ಭಿತ, ಅದರೊಳಗೆ ಗರ್ಭಿತ ಏನಿದೆ? ಗರ್ಭಿತ ಏನಿದೆ? ಅವುಗಳಿಂದ ವಿಮುಖ ಆಗೋದ ನಿಜವಾದ ತನ್ನ ಸ್ವರೂಪ ಯಾವುದಿದೆಯೋ ಅದರ ಪ್ರಾಪ್ತಿಯ ಸಲುವಾಗಿ, ಪ್ರತ್ಯಕ್ಷ ಅನುಭವದ ಸಲುವಾಗಿ ಉದ್ಯಮ ಮಾಡುವುದ ಅಲ್ಲಿ ಸಂಭವ ಇದೆ ರೀ. ಎಲ್ಲಿ ಮೂರ್ಛಾ ರೂಪದಿಂದ ಅದರಲ್ಲಿ ಸ್ವಚ್ಛಂದದಿಂದ ವಿಹರಿಸ್ತಾ ಇದ್ದೇವೆ ಅಲ್ಲಿ ಸಂಭವ ಇಲ್ಲ. ಇಲ್ಲಿ ಶುದ್ಧಿ ಪ್ರಗಟ ಆಗೋದು ಸಂಭವ ಇದೆ. ಇದೇನು ಹೇಳಿದ್ರಲ್ಲ, ಈ ಪತ್ನಿ ಪುತ್ರ ಧನ ಇವರು ಪ್ರತ್ಯಕ್ಷ ನನ್ನಿಂದ ಭಿನ್ನ ಇದ್ದಾರೆ. ಪ್ರತ್ಯಕ್ಷ ಮತ್ತು ಪ್ರಮಾಣ ಶಬ್ದ ಇದೆ ರೀ. ಪ್ರಮಾಣ ಇದರ ಸಲುವಾಗಿ ಯಾವುದು ಪ್ರಮಾಣ ಬೇಕಾಗಿಲ್ಲ. ಪ್ರತ್ಯಕ್ಷ ಪ್ರಮಾಣ ಅದು ಸ್ವಯಂನ ಪ್ರಮಾಣ ಇದೆ ರೀ. ಹಾಗಾದ್ರೆ ಇವರು ಯಾವಾಗ ಬೇಕಾದರೂ ನನ್ನನ್ನು ಬಿಟ್ಟು ಹೋಗ್ಬೋದು ಅಥವಾ ನಾನು ಇವರನ್ನು ಬಿಟ್ಟು ಹೋಗುವಂಥ ಪ್ರಸಂಗ ಬರ್ಬೋದು. ಒಂದು ದಿವಸ ನಾನು ಹೋದ್ರನು ಅಥವಾ ಇವ್ರು ಹೋದ್ರನು ವಿಯೋಗಂತೂ ಆಯ್ತಲ್ಲ. ನನ್ನಿಂದ ಇವ್ರದ್ದು ವಿಯೋಗಂತೂ ಆಯ್ತಲ್ಲ, ಅಥವಾ ಇವರಿಂದ ನನ್ನ ವಿಯೋಗಂತೂ ಆಯ್ತಲ್ಲ. ಈ ಪ್ರಕಾರದ ಯಾವ ತಿಳಿವಳಿಕೆ ಇದೆಯಲ್ಲ, ಇಂಥ ತಿಳಿವಳಿಕೆ ಏನಿದೆ ಅದರ ಸಮ್ಯಕ್ತ್ವದಿಂದ ಗರ್ಭಿತ ಇದೆ. ಆದ್ರೆ ಅಲ್ಲಿಂದ ನಾವು ಮುಂದೆ ಹೋಗಲಿಲ್ಲ ಅಂತಂದ್ರೆ ಸಮ್ಯಕ್ತ್ವದ ಪ್ರಾಪ್ತಿನೂ ಆಗೋದಿಲ್ಲ, ಮತ್ತು ಅದು ಬಿಟ್ಟು ಹೋಗೋದಿಲ್ಲ. ಆ ತಿಳಿವಳಿಕೆ ಶಾಶ್ವತ ಉಳಿಯೋದಿಲ್ರಿ. ಅದು ಶಾಶ್ವತ ಉಳಿಬೇಕಾಯ್ತು ಅಂತಂದ್ರೆ ಸಮ್ಯಕ್ ದರ್ಶನ, ಆತ್ಮನ ಅನುಭೂತಿ, ಚೈತನ್ಯ ತತ್ವದ ಪ್ರತ್ಯಕ್ಷ ಅನುಭೂತಿ ಆದ ನಂತರನ ಈ ಶುದ್ಧತೆ ಏನಿದೆ ಅದು ಶಾಶ್ವತ. ಬಹಳ ಅದ್ಭುತ ಕಾರ್ಯ ಮಾಡಿ ಹೋಗಿದ್ದಾರೆ. ಗರ್ಭಿತ ಶುದ್ಧತೆ ಇದೆ. ಯಾವಾಗ ವಸ್ತುವಿನ ಸ್ವರೂಪವನ್ನು ತಿಳಿಯುವುದು ಆಗ ಸಮ್ಯಕ್ ಶುದ್ಧತೆ ಇದೆ. ವಸ್ತುವಿನ ಸ್ವರೂಪ ಯಾವ ವಸ್ತುವಿಂದ? ನಿಜ ವಸ್ತುವೆಂದರೆ ನಿಜಾತ್ಮಂದ, ತನ್ನದ. ತಾನು ಕೂಡ ಒಂದು ವಸ್ತು ಇದ್ದೇನೋ ಅಥವಾ ಇಲ್ಲ, ತನ್ನ ಸತ್ತ ಇದೆಯೋ ಅಥವಾ ಇಲ್ಲ. ವಸ್ತು ರೂಪದಿಂದ ಅದರದೇ ಆದಂಥ ಆ ಸತ್ತಾದ್ದೊಂದು ಸ್ವರೂಪ ಇದೆಯಲ್ಲ. ಹಾಗಾದ್ರೆ ಆ ವಸ್ತುವಿನ ಪರಿಚಯ ಎಲ್ಲಿಯವರೆಗೆ, ವಸ್ತುವಿನ ಸ್ವರೂಪ ಎಲ್ಲಿಯವರೆಗೆ ಅನುಭವಪೂರ್ವಕ ತಿಳಿದು ಬರುವುದಿಲ್ಲ ಅಲ್ಲಿಯವರೆಗೆ ಅದು ಗರ್ಭಿತ ಶುದ್ಧತೆ ಇದೆ. ಯಾವಾಗ ವಸ್ತುವಿನ ಸ್ವರೂಪವನ್ನು ತಿಳಿತಿದೆಯೋ ಆ ಜ್ಞಾನ ಆಗ ಸಮ್ಯಕ್ ಶುದ್ಧತೆ ಆಗ್ತಿದೆ. ಅದು ಗ್ರಂಥಿ ಭೇದವಿಲ್ಲದೆ ಆಗುವುದಿಲ್ಲ. ಗ್ರಂಥಿ ಭೇದ, ಗ್ರಂಥಿ ಭೇದ ಅರ್ಥಾತ್ ಗಂಟು ಬಿಚ್ಚೋದ್ರಿ. ಗ್ರಂಥಿ ಅಂದ್ರೆ ಗಂಟು, ಗಂಟು ಇದೆ ರೀ, ಅದನ್ನು ಬಿಚ್ಚೋದು. ಅದು ಬಿಚ್ಚದ ವಿನಃ ಇದು ಸಮ್ಯಕ್ ಶುದ್ಧತೆ ಪ್ರಕಟ ಆಗುವುದಿಲ್ಲ. ಮತ್ತು ಈ ಶುದ್ಧತೆ ಇಲ್ಲದ ಸಮ್ಯಕ್ ಶುದ್ಧತೆಗೆ ಆಧಾರ ಇನ್ನಾವುದೂ ಇಲ್ಲ. ಗಂಟು ಬಿಚ್ಚಬೇಕಾದ್ರೆ ಬೆಳಗಬೇಕು, ಕೈಗಳಲ್ಲೇ ಏನು ಒಂದು ಸಾಮರ್ಥ್ಯ, ಆ ಪ್ರಕಾರದ ಬುದ್ಧಿ ಏನಾರ ಬೇಕಲ್ಲ ಗಂಟು ಬಿಚ್ಚಬೇಕಾದ್ರೆ. ಅದೇ ಪ್ರಕಾರ ಇಲ್ಲಿ ಜ್ಞಾನ ಏನಿದೆ ಇದು ಪ್ರಕಾಶನೂ ಇದೆ ಅನ್ರಿ, ಸಾಮರ್ಥ್ಯನೂ ಇದೆ ಅನ್ರಿ. ಇವರೆಲ್ಲ ನನ್ನಿಂದ ಭಿನ್ನ ಇದ್ದಾರೆ, ಒಂದು ದಿವಸ ಇವ್ರದ್ದು ವಿಯೋಗ ಆಗೋದ. ಈ ಪ್ರಕಾರದ ಜ್ಞಾನ ಏನಿದೆ ಅಲ್ಲ ಬಹಳ ಸ್ಥೂಲ ಇದೆ ರೀ. ಅದ ಆಗಮದ ಅಭ್ಯಾಸದಿಂದ ನಮಗೆ ಇದಕ್ಕಿಂತ ಭಾಳ 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 ಸೂಕ್ಷ್ಮದ ಜ್ಞಾನ ಇದೆ. ಆದರೆ ಅದು ಜ್ಞಾನನ ಅಲ್ಲ, ಬರೀ ಶಬ್ದದ ಜ್ಞಾನ ಇದೆ ರೀ. ಇಂಥ ತಿಳುವಳಿಕೆ ಅಂತ ಇದ್ದಾರಲ್ಲ ಅದು ತಿಳುವಳಿಕೆ ರೂಪದ ಜ್ಞಾನ ಅಲ್ಲ. ಆಗಮದಿಂದ ನಾವು ಹೇಳ್ತೇವೆ ದ್ರವ್ಯ ಕರ್ಮ, ಭಾವಕರ್ಮ, ನೋಕರ್ಮ, ರಾಗ ದ್ವೇಷ, ಸಮಯವರ್ತಿ, ಪರ್ಯಾಯ, ಅದು ಎಲ್ಲದರಿಂದ ಭಿನ್ನ ನಾನು ತ್ರಿಕಾಲಿ, ಧ್ರುವ, ಚಿದ್ಘನ ಸ್ವರೂಪ, ಜ್ಞಾತಾದೃಷ್ಟ ತತ್ವ ಇದ್ದೇನೆ, ಇದೆಲ್ಲ ಹೇಳ್ತೇವ್ರಿ ಆಗಮದ ಆಧಾರದಿಂದ. ಆದರೆ ಇದಾವುದೂ ಜ್ಞಾನ ಅಲ್ಲ. ಇದೆಲ್ಲ ಏನಿದವ್ರಿ ಶಬ್ದ ಅದಾವು. ನಿಜವಾಗಿ ಹೇಳ್ಬೇಕಂದ್ರೆ
ಯಾವ್ದು ಅವಿವೇಕ ಮಧ್ಯಾಹ್ನ ಬಂದಿತ್ತಲ್ಲ, ಆ ಅವಿವೇಕದೊಳಗೆ ಪುದ್ಗಲ ನರ್ತಿಸ್ತಾ ಇದ್ದೀರಿ. ನಾನು ರಾಗದಿಂದ ಭಿನ್ನಿದ್ದೇನೆ, ವಿಕಾರದಿಂದ ಭಿನ್ನಿದ್ದೇನೆ, ಒಂದು ಸಮಯದ ಪರ್ಯಾಯದಿಂದ ಕೂಡ ಭಿನ್ನಿದ್ದೇನೆ. ಅರೆ ಅವ್ರು ಹೇಳಿರೋದು ಸತ್ಯ ರೀ, ಅವ್ರು ಹೇಳಿರೋದು ಸತ್ಯ. ಯಾಕೆ ಅಂತಂದ್ರೆ ಅವರಿಗೆ ಆ ಪ್ರಕಾರ ಸ್ಪಷ್ಟ ಅನುಭವದೊಳಗೆ ಬರ್ತಾ ಇದೆ, ಜ್ಞಾನದೊಳಗೆ ಆ ಪ್ರಕಾರದ ವರ್ತನೆ ನಡೆದದ್ದೇ ಇದೆ ರೀ. ಅವರು ಹೇಳೋದು ಸತ್ಯ, ಆದ್ರೆ ನಾವು ತಿಳಿದಿರೋದು ಸತ್ಯ ಅಲ್ಲ. ನಾವು ಶಬ್ದವನ್ನು ತಿಳಿದಿದ್ದೆವು, ಅವರ ಭಾವದ ಅನುಭವದೊಳಗೆ ನಿಂತು ಹೇಳ್ತಾ ಇದ್ದಾರೆ. ಇದು ನಂದಲ್ಲ ಅಂಥೇಳಿ ಅದರೊಳಗೆ ನಿಂತು ಹೇಳ್ತಾ ಇಲ್ಲ, ಇದು ನನ್ನಿಂದ ಭಿನ್ನಿದೆ. ಈ ನಾನು ಅಂಥೇಳಿ ಹೇಳಿದ್ರಲ್ಲ, ಈ ನಾನು ಅಂತಂದ್ರೆ ಯಾವ ಶುದ್ಧಾತ್ಮನ ಸನ್ನಿಧಿಗೆ, ಅತ್ಯಂತ ಸನ್ನಿಧಿಗೆ ಹೋಗಿ ನಿಂತುಕೊಂಡಿದೆಯೋ ಆ ಜ್ಞಾನ ಹೇಳ್ತಿದೆ. ನಾವು ಪರದೊಳಗೆ ನಿಂತುಕೊಂಡ, ಆಗಮದ ಶಬ್ದದೊಳಗೆ ನಿಂತುಕೊಂಡ, ಆಗಮದ ಶಬ್ದಗಳನ್ನು ಕಂಠಸ್ಥ ಮಾಡಿ 1,00,000 ವರ್ಷ ಹೇಳಿದರನೂ ಕೂಡ ಇದು ಸತ್ಯ ಅಲ್ಲ. ಆಗ ಸಮ್ಯಕ್ ಶುದ್ಧತೆ ಇದೆ, ಅದು ಗ್ರಂಥಿ ಭೇದವಿಲ್ಲದೆ ಆಗುವುದಿಲ್ಲ. ಆದರೆ ಇನ್ನು 2ನೇ ಮಾತು ಹೇಳ್ತಾ ಇದ್ದಾರೆ, ಇದು ಒಂದೇ ವಾಕ್ಯದೊಳಗ್ರಿ. ಇಷ್ಟೆಲ್ಲ ಹೇಳಿದರಲ್ಲ, ಅದು ಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಹೇಳಿದ್ದಾರೆ. ಶೀರ್ಷಿಕೆಯಲ್ಲಿ ಏನಿದೆ, ಹೆಡ್ಡಿಂಗ್ ಏನಿದೆ, ಮೊದಲನೇ ಲೈನ ಜ್ಞಾನ ಮತ್ತು ಚಾರಿತ್ರದಲ್ಲಿ ಗರ್ಭಿತವಿರುವ ಶುದ್ಧತೆ ಅಂತ ಹೇಳಿದರಲ್ಲೇ. ಈಗ ಇಷ್ಟೇನು 5-6 ಲೈನ್ ಹೇಳಿದರಲ್ಲ, 6.5 ಲೈನ್ ಇದೆಲ್ಲ ಜ್ಞಾನದೊಳಗಿನ ಶುದ್ಧತೆಯ ಮಾತು ಹೇಳಿದ್ದಾರೆ. ಈಗಿನ ಅರ್ಧ ಲೈನದೊಳಗ ಚಾರಿತ್ರದೊಳಗಿನ ಶುದ್ಧತೆಯ ಮಾತು ಹೇಳ್ತಾರೆ. ಮಿಥ್ಯಾತ್ವ ಅವಸ್ಥೆಯಲ್ಲಿ ಇವೆರಡೂ ಆಗ್ತವೆ. ಚಾರಿತ್ರದೊಳಗಿನ ಶುದ್ಧತೆ ಏನ? ಗರ್ಭಿತ ಶುದ್ಧತೆಯಿಂದಲೂ ಕೂಡ ಅಕಾಮ ನಿರ್ಜರೆಯಾಗುತ್ತದೆ. ಗರ್ಭಿತ ಶುದ್ಧತೆಯಿಂದಲೂ, ಅರೆ ನಾನು ಹಿಂದನೂ ಹೇಳಿದ್ದನು, ಬೆಳ್ಳೂರದೊಳಗೆ ಶಿಬಿರ ನಡೆದಿತ್ತು. ಆ ವೇಳೆದೊಳಗ ಯಾರವರು ಮಂಡ್ಯದವರ ಐರತ್ತಿಗೆ ಅವರ ಕೇಳಿದ್ರು ಸಮಾಧಿ ಮರಣದ ಬಗ್ಗೆ ಹೇಳಿ ಸ್ವಲ್ಪ. ಅಲ್ಲಿ ಸಮಾಧಿ ಮರಣದ ಬಗ್ಗೆ ಹೇಳು ವೇಳೆದೊಳಗ ನಾನೊಂದು ಮಾತು ಹೇಳಿದ್ದನು, ನನಗೆ ಪೂರಾ ನೆನಪಿದೆ, ನಂದಿದೆ. ಅದು ನಂದಿದೆ ಅಂಥೇಳಿ ನನಗೆ ಮರೆತು ಹೋಗೋ ಸಾಧ್ಯ ಇಲ್ಲ. ಆಗಮದ ಮಾತಲ್ಲ, ಅದ ನನ್ನ ಮಾತಿದೆ. ಏನ? ರೋಗದ ಬಾಧೆಯನ್ನು ಸಹನ ಮಾಡಲಿಕ್ಕೆ ಆಗೋದಿಲ್ಲ, ಅಷ್ಟು ಅದರದ ಭಾರ ಆದ ನಂತರ ಜೀವ ನಿಶ್ಚೇಷ್ಟ ಬಿದ್ದು ಬಿಡ್ತಾನೋ. ಅದನ್ನು ನೀವು ಸಮಾಧಿ ಮರಣ ಭಾಳ ಶಾಂತ ಅಂಥೇಳಿ ಕಥೆ ಕಟ್ಟಿ ಹೇಳ್ತೀರ. ಹಾಗೆ ಇರುವುದಿಲ್ರಿ, ಅದ ಹಾಗೆ ಆಗೋ ಸಾಧ್ಯ ಇಲ್ಲ. ಅರೆ ಯಾವನ ಜ್ಞಾನ ಸಚೇತ ಇದೆಯಲ್ಲ, ಆ ಸಮಾಧಿ ಮರಣ ಮಾಡೋ ಸಾಧ್ಯ ಇದೆ ರೀ. ಮತ್ತು ಯಾವನ ಜ್ಞಾನ ಸ್ವಭಾವದ ಜೊತೆಗೆ ಏಕರೂಪಾಗಿ ನಿಂತುಕೊಂಡಿದೆಯಲ್ಲ, ಬೆಳಿಗ್ಗೆ ಅಪ್ಪಾಜಿ ಪ್ರವಚನದೊಳಗೆ ಬಂತ, ಕೇವಲ ಈ ಪ್ರಭುಗಳಿಗೆ ವಿಕಲ್ಪ ಇಲ್ಲ. ಒಂದು ಮಾತು ಮತ್ತೊಂದು ಹೇಳಿದ್ರೆ ಏನ? ಸಮ್ಯಕ್ ದೃಷ್ಟಿಗೆ ವಿಕಲ್ಪ ಇಲ್ಲ. ಅರೆ ಸಮ್ಯಕ್ ದೃಷ್ಟಿ 4ನೇ ಗುಣಸ್ಥಾನವರ್ತಿ ತಿರಿಯಂಚೆ ಇರಬಹುದು, ನಾರ್ಕೆ ಇರಬಹುದು. ಅರೆ ಬೇಕಾದಷ್ಟು ಸಂಘರ್ಷ ಮಾಡ್ತಾ ಇರ್ತಿದೆ, ಎದುರಾಳಿ ನಾರ್ಕಿಗಳ ಜೊತೆಗೆ ಹೋರಾಡ್ತಾ ಇರ್ತಿದೆ, ಕಡಿ ಬಡಿ ತುಂಡರಿಸೋ ಎಲ್ಲ ಮಾಡ್ತಾ ಇರ್ತಿದೆ. ಆದ್ರೆ ವಿಕಲ್ಪ ಇಲ್ಲ ಅಂತ ಹೇಳಿದ್ರೆ ಅದು ಈ ಮಿಥ್ಯಾದೃಷ್ಟಿ ಜೀವ ಯಾವಾಗ ನಂಬತಾನೆ ಹೇಳಿ? ಹ್ಯಾಗ ನಂಬತಾನ? ಇದು ನಂಬುವಂಥ ಮಾತನ ಅಲ್ರಿ. ಆದ್ರ ನಂಬದೇ ಇರುವುದರಿಂದನೇ ಈ ಸಂಸಾರ ಇದೆ ಪ್ರಭು. ನಂಬದೇ ಇರುವುದರಿಂದನೇ ನೀನು ಹಾಳಾಗಿ ಹೋಗ್ತಾ ಇದ್ದೀಯ. ನಂಬುವಂಥ ಮಾತ ಅಲ್ಲ ಇವನ ಭೂಮಿಕೆಯೊಳಗೆ. ಆದರೆ ನಂಬದ ವಿನಃ ಇವು ತನ್ನ ಭೂಮಿಕೆಯನ್ನು ಬಿಟ್ಟ ಮೇಲೆ ಬರುವುದು ಸಾಧ್ಯ ಇಲ್ರಿ. ವಿಕಲ್ಪ ಇಲ್ಲ. 4ನೇ ಗುಣಸ್ಥಾನ ಎಲ್ಲೆಲ್ಲ ಅದಾರಪ್ಪ 4ನೇ ಗುಣಸ್ಥಾನವರ್ತಿಗಳ? 7ನೇ ನರಕದೊಳಗೆ ಅಸಂಖ್ಯ ಸಮ್ಯಕ್ ದೃಷ್ಟಿ, ಅವರಿಗೆ ವಿಕಲ್ಪ ಇಲ್ಲ. ಮತ್ತು ಮಿಥ್ಯಾದೃಷ್ಟಿ ದೇವ ಮರಣದಕ್ಕಿಂತ ಮುಂಚೆ 6 ತಿಂಗಳು ಆ ಮಂದಾರ ಮಾಲೆ ಕಾಂತಿಹೀನ ಆಗುವುದರಿಂದ ಎಷ್ಟು ಮರಗ್ತಾನೆ, ಎಷ್ಟು ವಿಕಲ್ಪ ಮಾಡ್ತಾನೆ. ಅರೆ ಸಾಗರೋಪಮ ವರ್ಷ, ಪಲ್ಯೋಪಮ ವರ್ಷ ಭೋಗಿಸಿರ್ತಾನಲ್ಲ, ಅದೆಲ್ಲವೂ 6 ತಿಂಗಳೊಳಗ ಎಲ್ಲ ನಿಷ್ಫಲ ಆಗಿ ಹೋಗುವಷ್ಟು ಅರ್ಥರೌದ್ರ ಧ್ಯಾನ ಮಾಡ್ತಾನೆ. ಇಂದ್ರನ ಆಜ್ಞೆಯ ಮೇರೆಗೆ ಸಮೂಷಣದೊಳಗೆ ಹೋಗಿರ್ತಾನೆ ನಿಲ್ರಿ ಆ ದೇವ. ನಾವು ಹಾಗೆ ನೋಡ್ರಿ. ಹಾಗಾದ್ರೆ ಎಲ್ಲ ಹೇಳ್ತೀವಲ್ಲ, ದ್ರವ್ಯ ಕರ್ಮ ಭಾವಕರ್ಮ ನೋ ಕರ್ಮದಿಂದ ಭಿನ್ನ ಧ್ರುವ ದ್ರವ್ಯ ಚೈತನ್ಯ ಸ್ವರೂಪ.
ಅರಸಮರುವ ಮಗಂಧಂ. ಅರೇ ಕುಂದು ಕುಂದು ಪ್ರಭು ಹೇಳುವ ಮಾತನ್ನು ನಾವು ಹೇಳುವ ಯೋಗ್ಯತೆ ನಮ್ಮಲ್ಲಿ ಎಷ್ಟಿದೆ? ಆ ಯೋಗ್ಯತೆಗೆ ಬರಬೇಕಲ್ಲ, ಹೇಳಬಾರ್ದು ಅನ್ನೋ ಮಾತಿಲ್ಲ, ಅದರ ಅಂತರಂಗದೊಳಗೆ ಯೋಗ್ಯತೆ ಬೆಳಿಬೇಕ್ರಿ. ಅವ ಮರಗಿ ಅವಧಿಜ್ಞಾನಿ ರೀ. ಸ್ವರ್ಗದಲ್ಲಿ ಏನಿದೆ? ಭವಪ್ರತ್ಯಯ ಅವಧಿಜ್ಞಾನ ಇದೆ ರೀ. ಅಲ್ಲಿ ಯಾವ ಪ್ರಯತ್ನ ಮಾಡಬೇಕಾಗಿಲ್ಲ. ಜನ್ಮತಾನ ಅವಧಿಜ್ಞಾನ ಇರ್ತಿದೆ. ನಾರಕಿಗಳಿಗೂ ಇರ್ತಿದೆ, ಸ್ವರ್ಗದ ದೇವಗಳಿಗೂ ಇರ್ತಿದೆ. ಅವ ಅವಧಿಜ್ಞಾನದಿಂದ ತಿಳಿತಾನೆ. ಹಾಗಾದರೆ ಇಲ್ಲಿ 6 ತಿಂಗಳು ಕಳೆದ ನಂತರ ನಾನು ಇಲ್ಲಿಂದ ಚ್ಯುತ ಆಗೋದು, ಹೊರಗೆ ಹೋಗೋದು, ಎಲ್ಲಿ ಹೋಗೋದ 4 ಗತಿಗಳನ್ನು ನೋಡ್ತಾನೆ. ಸ್ವರ್ಗದ ಜೀವ ಸ್ವರ್ಗಕ್ಕಂತೂ ಮತ್ತೆ ಹೋಗುವುದಿಲ್ಲ. ಸಮ್ಯಕ್ ದೃಷ್ಟಿ ಇರಲಿ, ಮಿಥ್ಯಾ ದೃಷ್ಟಿ ಇರಲಿ. ಸ್ವರ್ಗದ ಜೀವ ನರಕಕ್ಕೆ ಹೋಗೋದಿಲ್ಲ. ಇವು 2 ನಿಯಮ. ಅದು ಇನ್ನು ಉಳಿದು 2 ಅಲ್ಲ. ಮನುಷ್ಯ ಮತ್ತು ಹಿರಿಯನ್ ಜಗತಿ ಮಾತೆಯ ಗರ್ಭದೊಳಗೆ 9 ತಿಂಗಳು ಬೇಡ ಛೀ ಅಂತಂದ್ರೆ ಹಾಗಾದ್ರೆ ಎಲ್ಲಿ ಹೋಗೋದ? ಏಕೇಂದ್ರಿಯದೊಳಗೆ ಹೋಗ್ತಂದ್ರೆ ಗರ್ಭ ಇಲ್ಲಲ್ಲ, ಅಲ್ಲಿ ಗರ್ಭಾವಾಸ ಇಲ್ಲ. ಹಾಗಾದ್ರೆ ವಿಚಾರ ಮಾಡ್ರಿ, ಗರ್ಭಾವಾಸ ಎಷ್ಟು ದುಸ್ತರ ಇದೆ. ಗರ್ಭಾವಾಸಿ ಎಷ್ಟು ದುಸ್ತರ ಇದೆ. ಸೊಸೆಗೆ ಗರ್ಭಧಾರಣೆ ಆಯಿತು ಅಂತಂದ್ರೆ ಎಷ್ಟೆಷ್ಟು ಉತ್ಸವ ಮಾಡ್ತೀರಾ ನೀವು? ಮಗುವಿನ ಜನ್ಮ ಆಯಿತು ಅಂತಂದ್ರೆ ಎಷ್ಟೆಷ್ಟು ಉತ್ಸವ ಮಾಡ್ತೀರಾ? ಆದ್ರೆ ಅಲ್ಲಿ ಆ ಜೀವಕ್ಕ ಗರ್ಭಾವಾಸದೊಳಗೆ ಎಷ್ಟು ದುಃಖ ಇದೆ. ಅಂತರಂಗದೊಳು ಧ್ಯಾನದಿಂದ ತಿಳಿಯುವರ ಶರೀರಿಯನು ಲಜ್ಜಾಸ್ಪದದ ಜನ್ಮಧರಿಸರು. ಲಜ್ಜಾಸ್ಪದದ ಜನ್ಮಧರಿಸರು ಕುಡಿಯರು ಜನನಿ ಕ್ಷೀರವನ್ನು. ಹೇಳ್ತೇವ್ರಿ, ಆದ್ರೆ ಜನನಿಯ ಕ್ಷೀರ ಕುಡಿಯುವಂಥ ಪ್ರಸಂಗ ಬರಬಾರ್ದು. ಮಾತೆಯ ಗರ್ಭದೊಳಗೆ ವಾಸ ಮಾಡುವಂಥ ಪ್ರಸಂಗ, ಮಾತೆಯ ಆ ಒಂದು ಇಕ್ಕಟ್ಟಾದಂಥ ಮಲಿನ ಮಾರ್ಗದಿಂದ ಹೊರಗೆ ಬರುವಂಥ ಪರಿಸ್ಥಿತಿ ನನ್ನ ಜೀವನದೊಳಗೆ ಬರಬಾರ್ದು ಅನ್ನುವಂಥದ್ರ ಸಲುವಾಗಿ ನಾವು ಯಾವ ಪ್ರಯತ್ನ ಮಾಡಿದೆವು? ಭಜನೆಯೇನೋ ಹೇಳ್ತೇವೆ. ಆದರೆ ಮೊದಲನೇ ಲೈನೊಳಗೆ ಇದೆಯಲ್ಲ, ಅಂತರಂಗದೊಳಗೆ ಧ್ಯಾನದಿಂದ ಕಾಣುವರು ಆ ಅಶರೀರಿಯನು. ಆ ಅಶರೀರಿಯನು ಯಾವ ಅಶರೀರಿ? ಅಂತರಂಗದೊಳಗ ಈಗ ಶರೀರದೊಳಗಿರುವೆಳೆದೊಳಗೂ ಕೂಡ ಶರೀರದಿಂದ ಭಿನ್ನ ಇದ್ದಾನೆ, ಅಶರೀರಿ ಇದ್ದಾನೆ, ಜ್ಞಾತ ಮಾತ್ರ ಇದ್ದಾನೆ, ಚಿನ್ಮಾತ್ರ ಸ್ವರೂಪನಿದ್ದಾನೆ, ಅರೂಪಿ ಅನಂತ ಗುಣಘನ ಪಿಂಡನಿದ್ದಾನೆ. ಅವನನ್ನು ಯಾರ ಧ್ಯಾನದಿಂದ ನೋಡ್ತಾರೋ ಅವರ ಲಜ್ಜಾಸ್ಪದವಾದಂಥ ಜನ್ಮಧಾರಣ. ಜನ್ಮದ ಕಥೆ ಎಂಥದ್ದಿದೆ ರೀ, ಎಲ್ಲರದ್ದು. ಅರೇ ತೀರ್ಥಂಕರದ್ದು ಕೂಡ ಮಾತೆಯ ಗರ್ಭ ಅಲ್ಲಿ ಸ್ಫಟಿಕದ ಹಾಗೆ ಇತ್ತು, ಶುದ್ಧಿ ಇತ್ತು, ಆದಿತ್ತು, ಇದಿತ್ತು, ಅದೆಲ್ಲ ಹೇಳೋನು. ಆದ್ರೆ ಜನ್ಮದ ಸ್ಥಿತಿ ಅವ್ರದ್ದು ಕೂಡ ಅದೇ ಇತ್ತು ಅಂಥೇಳನ. ಗರ್ಭದೊಳಗೆ ಇರುವೆಳೆದೊಳಗನ ಆ ಸಮ್ಯಕ್ ದೃಷ್ಟಿ ಜೀವ, ತದ್ಭವ ಮೋಕ್ಷಗಾಮಿ ಜೀವ, ಕ್ಷಾಯಿಕ ಸಮ್ಯಕ್ ದೃಷ್ಟಿ ಚರ್ಮ ಶರೀರಿ ತೀರ್ಥಂಕರ ಜೀವ, ಇನ್ನು ಮೇಲೆ ಗರ್ಭದೊಳಗೆ ಬರುವಂಥ ಕಾರ್ಯ ಅವನ ಜೀವನದೊಳಗೆ ಆಗೋದನ್ನೇ ಇಲ್ಲ. ಅಂಥ ಒಂದು ಪವಿತ್ರ ಭಾವರೂಪದಿಂದ ಅವನು ಪರಿಣಮಿಸ್ತಿದ್ದ ಅಂಥೇಳನ ಅವನದ ಜನ್ಮ ಕಲ್ಯಾಣಿಕ ಮಾಡಿದ್ದೀವಿ. ಕಲ್ಯಾಣಿಕ ಯಾವುದರ ಸಲುವಾಗಿ? ಆ ಜೀವ ಅಂತಹ ಒಂದು ಲೋಕೋತ್ತರ ಕಾರ್ಯವನ್ನು, ಅಪೂರ್ವ ಕಾರ್ಯವನ್ನು ಮಾಡಿದ. ನನಗೂ ಕೂಡ ಈ ಭವದೊಳಗ ಆ ಕಾರ್ಯದ ಸಿದ್ಧತೆಯನ್ನೇ ಮಾಡುವುದಿದೆ ಅಂಥೇಳಿ ಜನ್ಮ ಕಲ್ಯಾಣಿಕ ಮಾಡೋದಿದೆ. ಇದರ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ಪಂಚ ಕಲ್ಯಾಣಿಕಗಳಲ್ಲಿ ಜನ್ಮ ಕಲ್ಯಾಣಿಕದ ಆಚರಣೆ ಮಾಡೋದು ಸಾಮಾನ್ಯ ಮಾತಲ್ಲ. ಎಷ್ಟು ಲಜ್ಜಾಸ್ಪದ. ವಚನೆಯೊಳಗನ್ನ ಹೇಳಿದ್ರಲ್ಲ ನೀವು, ಲಜ್ಜಾಸ್ಪದದ ಜನ್ಮ ಧರಿಸರು. ಲಜ್ಜಾಸ್ಪದದ ಜನ್ಮರೇ. ನರಕ ಸ್ವರ್ಗದ ಜನ್ಮ ಉಪಪಾದಶಯ್ಯೆಯೊಳಗಾಗ್ತಿದೆ, ಹೌದೇನಿಲ್ಲ? ಉಪಪಾದಶಯ್ಯೆಯೊಳಗೆ ಜನ್ಮ ಆಗ್ತಿದೆ, ಅಲ್ಲಿ ಲಜ್ಜಾಸ್ಪದ ಇಲ್ಲ. ಆದರೆ ಅಲ್ಲಿಂದ ನಿನಗೆ ಮೋಕ್ಷಕ್ಕೆ ಹೋಗಿ ಬರುವುದಿಲ್ಲ ಪ್ರಭು. ಎಂಥ ವ್ಯವಸ್ಥೆ ಇದೆ ನೋಡ್ರಿ, ನೈಸರ್ಗಿಕ ವ್ಯವಸ್ಥೆ. ನಿಸರ್ಗದತ್ತವಾದಂಥದ್ದು ಯಾರು ಮಾಡಿದ್ದಲ್ಲ. ಇಲ್ಲಿ ಇದೆ ಅಂಥೇಳಿನ ಇಲ್ಲಿಂದ ಮಾರ್ಗ ಕೂಡ ಇದೆ, ಬಿಡುಗಡೆ ಹೊಂದೋ ಮಾರ್ಗ. ಅಲ್ಲಿ ಇಲ್ಲ, ಅಲ್ಲಿ ಮಾರ್ಗ.
ಈ ಮನುಷ್ಯ ಭವ ಎಷ್ಟು ಉಚ್ಚಕೋಟಿದ್ದೇ ಇದೆ. ಇಲ್ಲಿ ಮಾಡಬೇಕಾದಂಥ ಕರ್ತವ್ಯ ಎಷ್ಟು 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 ಸೂಕ್ಷ್ಮ ಮತ್ತು ಒಳಗಿಂದ ಇದೆ ರೀ. ಅದ ಹೊರಗೇನ್ರೆ ಮಾಡಿ ತೋರಿಸಬೇಕಾದದ್ದೇ ಇಲ್ಲ, ತಪಸ್ಸು ಮಾಡಿ ತೋರಿಸಬೇಕಾದದ್ದೇ ಇಲ್ಲ. ಅರೇ ತಪಸ್ಸು ಒಳಗಿದೆ, ಧ್ಯಾನ ಒಳಗಿದೆ, ಧರ್ಮ ಒಳಗಿದೆ, ಶ್ರದ್ಧಾ ಒಳಗಿದೆ, ಚಾರಿತ್ರ ಒಳಗಿದೆ, ಆನಂದ ಒಳಗಿದೆ, ಪರಿಶಃ ಜಯ ಒಳಗಿದೆ, ಪಂಚಮಹಾವ್ರತ ಒಳಗಿದೆ, ಎಲ್ಲವೂ ಒಳಗಿದೆ ರೀ. ನಾವು ಬರೇ ಹೊರಗಿನಿಂದ ಕಥನ ಮಾಡಿದ್ರಲ್ಲ ನಮಗೆ ತಿಳಿಯುವ ಸಲುವಾಗಿ, ಯಾಕೆಂದರೆ ನಮಗೆ ಹೊರಗಿಂದನೇ ತಿಳಿತಿದೆ ಅಂಥೇಳಿ ಕಥನ ಮಾಡಿದರು. ನಾವು ಕಥನದ ಅನುಸಾರ ಹೊರಗಿಂದನೇ ಮಾಡಿ ನಾವು ಅದನ್ನು ಕೇಳಿದೆವು, ನಾವು ಅದನ್ನು ಮಾಡಿದೆವು ಅಂಥೇಳಿ ತಿಳಿದೇವೆ. ಸ್ತ್ರೀಗೆ ದೀಕ್ಷೆ ಇದೆಯೇನ? ಈಗ ಅದು ನಮ್ಮದು ವಿಷಯ ಇಲ್ಲ, ಬೇಕಿಲ್ಲ. ಆದರೆ ಸ್ತ್ರೀಗೆ ಯಾವ ಭವ ಪರಂಪರೆಗೆ ಕೊನೆ ತರುವಂಥ ಸಮ್ಯಕ್ ದರ್ಶನದ ಅವಕಾಶ ಇದೆಯಲ್ಲ, ಅದು ಸಾಮಾನ್ಯ ಮಾತಲ್ಲದೆ. ದೀಕ್ಷಾ ಹೇಳೇ ಇಲ್ಲ, ಅರ್ಜಿಕಾ ಪದ ಹೇಳಿದ್ದಾರೆ, ಆದರೆ ದೀಕ್ಷೆ ಇಲ್ಲ ಅಂಥೇಳಿ ಕುಂದು ಪ್ರಭು ಹೇಳಿದ್ದಾರೆ. ಸ್ತ್ರೀಗೆ ದೀಕ್ಷೆ ಇಲ್ಲ, ಮಾಸಿಕ ಧರ್ಮ ಇದೆ, ಸಾಶಂಕ ಅವಸ್ಥೆ ಇದೆ. ಆದ್ರೆ ಭವವಿಚ್ಛೇದ ಮಾಡುವಂಥ ಆ ಭವತಾಪದಿಂದ ಅಸ್ಪೃಷ್ಟನಾದಂಥ ಆ ಚೈತನ್ಯ ಪ್ರಭು ಹೊಳೆಯುತ್ತಿರುವಂಥ ಶುದ್ಧಾತ್ಮನ ಪ್ರತ್ಯಕ್ಷ ಅನುಭೂತಿ ಮಾಡುವಂಥ ಅವಕಾಶ ಇದೆಯಲ್ಲ, ಅದನ್ನು ಮಾಡೋದಿದೆ. ದೀಕ್ಷಾ ತಗೊಳ್ಳೋ ಸಲುವಾಗಿ ಅಂತೂ ಸ್ತ್ರೀದಲ್ಲ, ಪುರುಷಂದು ಕೂಡ ಗಡಿಬಿಡಿ ಇರುವ ಅವಶ್ಯಕತೆನೇ ಇಲ್ಲ. ಅಂತರಂಗದೊಳಗೆ ಪಕ್ವಾಗೋದಿದೆ, ಧರ್ಮದೊಳಗೆ ಪರಿಪಕ್ವ ಆದ ನಂತರ ದೀಕ್ಷಾ ಬರ್ತಿದ್ದೀರಿ. ಭರತೇಶ ಎಲ್ಲಿ ಪಕ್ವಾದ, ಏನು ಮಾಡಿದ? ಹೊರಗೆ 6 ಖಂಡದ ವೈಭವ ಭೋಗಿಸಿದ, ಆದರೆ ಒಳಗಡೆ ಹೇಗಿದ್ದವ? ನಿಸ್ಸಂಗ ಇದ್ದರು. 6 ಖಂಡದ ವೈಭವ ಇದ್ರೂ ಕೂಡ ತ್ಯಾಗಿ ಇದ್ದರೆ. ಭೋಗಿ ಯೋಗಿಗಳ ಎದೆ ಜುಮ್ಮು ಜುಮ್ಮೆನೆ ಸಲ್ಲಿಸುವೆನು ಆಲಿಸಿರೋ ಅಂಥೇಳಿ ಹೇಳಿದ. ಕೇಳ್ರಪ್ಪ ಕೇಳ್ರಿ, ಭೋಗಿಗಳದ್ದು ಎದೆ ಝುಮ್ ಝುಮ್ ಅನ್ನೋ ಹಾಗೆ ಅವನು ಭೋಗಿಸಿದ ಕಥೆ ಹೇಳ್ತೇನೆ. ಯೋಗಿಗಳ ಎದೆ ಝುಮ್ ಝುಮ್ ಅನ್ನೋ ಹಾಗೆ ಅವನು ಯೋಗದ ಕಥೆ ಹೇಳ್ತೇನೆ. ಇನ್ನೇನು ಬೇಕಾಗಿತ್ತು? ಯೋಗಿ ಅಂತನೂ ಮೆರೆಯೋದನ ಆಯಿತು, ಭೋಗಿ ಅಂತೂ ಪರಿತಪಿಸೋದನ ಆಯ್ತು ರೀ. ಯಾವುದೂ ನಮಗೆ ಭೋಗನೂ ಸಿಗಲಿಲ್ಲ, ಯೋಗನೂ ಆಗಲಿಲ್ಲ. ಅದಕ್ಕೆ ರತ್ನಾಕರ ವರ್ಣಿಯ ಕಾವ್ಯವನ್ನು ಓದಬೇಕ್ರಿ. ಗರ್ಭಿತ ಶುದ್ಧತೆಯಿಂದಲೂ ಕೂಡ ಅಕಾಮ ನಿರ್ಜರೆ ಆಗುತ್ತದೆ. ಅಕಾಮ ನಿರ್ಜರೆ, ಇನ್ನೇನು ಉಪಾಯ ಇಲ್ಲಲ್ಲ. ಕೇಳಿ ಬರ್ತಾ ಇದೆ, ಪಕ್ಕದ ರೂಮಲ್ಲಿ ಮಗ ಸೊಸೆ ಮಾತಾಡ್ತಾ ಇದ್ದಾರೆ. ಸೊಸೆ ತಮ್ಮ ಬಂದಿದ್ದಾನೆ, ಅವಳಿಗೆ ಹೇಳ್ತಾ ಇದ್ದಾಳೆ ಸೊಸೆ ಏನೇನು ಉಪಯೋಗ ಆಗೋದಿಲ್ಲ ಅಂತ ಹೇಳಿದ್ದಾರೆ ಡಾಕ್ಟರ್. ಇವ್ರು ಕೇಳಿ ಬರೋ ಹಾಗೇನಾರೆ. ಅವಾಗ ಇದನ್ನು ಕೇಳ್ಕೊತಾನ್ರಿ ಇವ, ಏನು ಮಾಡ್ತಾನ್ರಿ? ಅವಳ ಮೇಲೆ ಶಿಫ್ಟ್ ಮಾಡ್ತಾನ್ರಿ ಈ ವ್ಯಕ್ತಿ. ಡಾಕ್ಟ್ರ್ ಇನ್ನೇನು ಆಗೋದಿಲ್ಲ ಅಂಥೇಳಿ ಹೇಳಿದಾರಲ್ಲ, ಕರ್ಕೊಂಡು ಹೋಗ್ರಿ ಮನೆಗೆ ಅಂಥೇಳಿ ಹೇಳಿದ್ದಾರೆ. ಅವ್ರದ್ದು ತಪ್ಪೇನ್ರಿ? ಅವ್ರದ್ದು ತಪ್ಪಿಲ್ಲ, ಇವ್ರದ್ದು ಮಾತಾಡೋರ್ದು ತಪ್ಪಿಲ್ಲ, ಇವನಿಗೆ ಏನು ಮಾಡಲಿಕ್ಕೆ ಬರೋದಿಲ್ಲ, ಅದು ತಪ್ಪಿಲ್ಲ. ಅದು ಅಕಾಮ ನಿರ್ಜರೆ. ಶಾಂತಿಯಿಂದ ಸ್ನಾನ ಮಾಡ್ತಾನೆ. ಅವ್ರು ಎಳೆದಾಡಿದ್ರೆ ಹ್ಞೂ ಅಂತಾನೆ, ಅಯ್ಯೋ ಅಂತಾನೆ. ಮತ್ತೇನಾಯ್ತು ಅಂತ ಕೇಳ್ತಾರೆ, ಅವ್ರು ಜೋರು ಮಾಡ್ತಾರೋ, ಅದನ್ನು ಶಬ್ದ ಕೇಳೋದು ಬೇಡ ಅಂಥೇಳಿ ಅಯ್ಯೋನು ಅನ್ನೋದಿಲ್ರಿ. ಅವಾಗ ಭಾಳ ಶಾಂತ ಅಂತೆ ಇವ್ರ ನಿರ್ಣಯ. ಎಂಥ ಅಜ್ಞಾನದ ನಾಟಕ ನಡೆದದ್ದೇ ಇದೆ ರೀ. ಸಮಾಧಿ, ಸಲ್ಲೇಖನ, ಶಾಂತಿಪೂರ್ವಕ ಮರಣ ಇವೆಲ್ಲ ಸುಲಭ ಸಾಧ್ಯ ಇಲ್ಲ. ಆದರೆ ಅಕಾಮ ನಿರ್ಜರೆ ಮಿಥ್ಯಾತ್ವ ಅವಸ್ಥೆಯೊಳಗೂ ಕೂಡ ಕೆಲವು ಜೀವದ ಆಗ್ತಿದೆ. ಪ್ರಸಂಗಕ್ಕೇನು ಮಾಡಲಿಕ್ಕೆ ಬರೋದಿಲ್ರಿ. ಯಾರೂ ಇಲ್ಲ ಅಂದಮೇಲೆ ಭೋಗಿಸ್ತಿತ್ತೇನಿಲ್ರಿ ಜೀವ. ಆಸ್ಪತ್ರೆಯೊಳಗೆ ಒಯ್ದು ಹಾಕಿ ಬಿಡ್ತಾರೆ. ಇವ್ರ ಮನೆಯಲ್ಲಿ ಮಜಾ ಮಾಡ್ತಾ ಇರ್ತಾರೆ. ಅವ್ರು ಮಜಾ ಮಾಡೋದು ತಪ್ಪೇನ್ರಿ? ತಪ್ಪಿದೇನ ಹೇಳಿರ್ಬೇಕಾದ್ರೆ ಇಲ್ಲ ಇಲ್ಲ. ಅವ್ರದ್ದು ಆ ಸಮಯದೊಳಗೆ ಆ ಪ್ರಕಾರದ ಭಾವ. ಅವ್ರು ನಾಳಿನ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರ್ರಿ. ಅವ್ರು ನಾಳಿನ ಸಿದ್ಧತೆ ಮಾಡ್ಕೊಳ್ತಾ ಇಂಜೆಕ್ಷನ್ ಕೊಡ್ತಾರೋ ಏನು ಕೊಡ್ತಾರೆ? ಹೌದ್ರಿ, ಕೊಡಿಸ್ತಾರೆ, ಅವರೂ ಕೊಡಿಸ್ತಾರೆ. ಅದ್ರಾಗ ಅವ್ರ ದೋಷ ಇದೇನ? ಇಲ್ಲ. ಅದ್ರೊಳಗೂ ಅವ್ರ ದೋಷ ಇಲ್ಲ. ಕೊಡೋವ್ರದ್ದು ದೋಷ ಇಲ್ಲ, ಕೊಡಿಸೋವ್ರದ್ದು ದೋಷ ಇಲ್ಲ, ತಗೊಳ್ಳೋ ಒಂದು ದೋಷ ಇದೆ ರೀ. ನಮ್ಮ ತಾಯಿ ರೀ, ಅವ್ರಿಗೇನು ಸಲ್ಲೇಖನ ತಗೊಂಡು ಅನ್ನೋದು ಅನಿಸ್ಲಿಲ್ಲ. ಖರೆ ಶರೀರದ ಮೋಹ ಬಿಟ್ಟು ಹೋಗಿತ್ತಲ್ರಿ ಅವ್ರದ. ನೋಡ್ರಿ, ಶರೀರದ ಮೋಹ ಬಿಟ್ಟು ಹೋಗೋದು ಇದು ಅಕಾಮ ನಿರ್ಜರಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸಮ್ಯಕ್ ದರ್ಶನ ಆಗುವ ಅವಶ್ಯಕತೆ ಇಲ್ಲ. ಎಷ್ಟೋ ಬಾರಿ ಬಿಟ್ಟು ಹೋಗಿತ್ತು. ಈಗ ನೋಡ್ರಿ, ರೋಡದ ಮೇಲೆ ನಾಯಿ ಯಾರೋ ಹಾಸ್ಕೊಂಡು ಹೋಗ್ತಾರ್ರಿ, ವಾಹನ, ದ್ವಿಚಕ್ರ ವಾಹನ.
ಕಾಲು ಮುರಿದಿರ್ತಿದೆ, ರಕ್ತ ಹರಿತಾ ಇರ್ತಿದೆ, ಕೊಯ್ ಕೊಯ್ ಅಂತಿದೆ, ಹೀಗೆ ಮಾಡ್ತಿದೆ. ಏನು ಮಾಡ್ತಿದ್ದಾರೆ ಪಾಪದ? ಏನು ಮಾಡ್ತಿದೆ ಹೇಳಿ? ಹಾಗೆ ಹೀಗೆ ಮಾಡ್ತಿದೆ, ಉಯ್ 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 ಮಾಡ್ತಿದೆ. ಅಲ್ಲೇ ಒಂದು ದಂಡಿಗೆ ಹೋದ್ರೆ ಹೋಗ್ತಿದೆ, ಏನರ ಆಗ್ತಿದೆ, ಸತ್ತು ಹೋಗ್ತಿದೆ ಏನಿಲ್ರಿ. ಅದೇನು ಯಾರು ಹಸಿದಾರ ಅವರಿಗೆ ವಿರೋಧ ಮಾಡಕ್ಕೆ ಹೋಗ್ತಿದೆ, ಕೋರ್ಟ್ ಕೇಸ್ ಮಾಡ್ಲಿಕ್ಕೆ ಹೋಗ್ತಿದೆ, 4 ಜನರನ್ನ ಕೂಡಿಸ್ತಿದೆ. ಅದರಲ್ಲೇ ಸಾಮರ್ಥ್ಯ ಇಲ್ಲ. ಹಾಗೆ ಮನುಷ್ಯನಲ್ಲಿ ಕೂಡ ಎಷ್ಟೋ ಬಾರಿ ಹತಭಾಗ್ಯ ಆಗ್ತಾನೆ, ಹತ ಸಾಮರ್ಥ್ಯ ಆಗ್ತಾನೆ. ಅದು ಅಕಾಮ ನಿರ್ಜರೆ. ಅಂಥದ್ರೊಳಗೆ ಅವೇನು ಮಾಡ್ತಾನೆ ಅಂತಂದ್ರೆ, ಆ ಯಾರು ಮಾಡಿದಾರಲ್ಲ ಅವ್ರ ಕುರಿತು ದ್ವೇಷ ಮಾಡುವುದಿಲ್ಲ. ಅದರ ಹೆಸರು ಅಕಾಮ ನಿರ್ಜರೆ. ದ್ವೇಷ ಮಾಡುವುದಿಲ್ಲರಿ ಅವ. ಯಾಕೆ ಅಂತಂದ್ರೆ ಮಾಡಿ ಉಪಯೋಗ ಇಲ್ಲ. ಆ ದ್ವೇಷದ ಅನುಸಾರ ಕಾರ್ಯ ಏನೂ ಮಾಡೋ ಸಾಧ್ಯ ಇಲ್ಲ, ಅವನಿಗೆ ಖಾತ್ರಿ ಆಗಿದೆ ರೀ. ಹೀಗಾಗಿ ಅವನು ದ್ವೇಷ ಮಾಡುವುದಿಲ್ಲ. ಒಂದು ವೇಳೆ ಅವನ ಸುತ್ತಮುತ್ತ ಯಾರು ಬಿಟ್ಟು ಬಿಡ್ರಪ್ಪ, ನಂದು ವೇಳೆ ಹಂಗಿತ್ತು ಅಂಥೇಳಿ ಹೇಳ್ತಾನೆ ರೀ ಮಕ್ಕಳಿಗೆ. ಹೇಳ್ತಾನೇನಿಲ್ಲ, ನಂದು ವೇಳೆ ಹಾಗಿತ್ತು, ಬಿಟ್ಟು ಬಿಡ್ರಪ್ಪ, ಅವನ್ನ ಯಾಕೆ ಬೈತಾ ಇದ್ದೀರಿ, ನಂದು ಬಂದಿತ್ತು ಸಮಯ. ಇದು ಅಕಾಮ ನಿರ್ಜರೆ. ಆದರೆ ಇದರಿಂದೇನು ಆತ್ಮಕಲ್ಯಾಣ ಆಗುವುದಿಲ್ಲ. ಈ ಮಾತಿಲ್ಲಿ ಹೇಳ್ತಾ ಇದ್ದಾರೆ. ಆತ್ಮಕಲ್ಯಾಣ ಆಗಬೇಕಾದ್ರೆ ಪ್ರತ್ಯಕ್ಷ ಭೇದ ವಿಜ್ಞಾನ, ಆತ್ಮಾನುಭೂತಿ, ಮಿಥ್ಯಾತ್ವ ಗ್ರಂಥಿಯ ಛೇದ ಆಗಲಿಕ್ಕೆ ಬೇಕ್ರಿ. ಅಂದ್ರೆ ಆತ್ಮನ ಅನುಭೂತಿ ಇಲ್ಲದ ಜಪ ತಪ ಜ್ಞಾನ ಯಾವುದಕ್ಕೂ ಬೆಲೆ ಬರುವುದಿಲ್ಲ. ಆದರೆ ಜಪ ತಪ ಧ್ಯಾನ ಸ್ವಾಧ್ಯಾಯ ಇಲ್ಲದ ಆತ್ಮನ ಅನುಭೂತಿಗೊಂದು ಮಾರ್ಗ ಸಿಗುತ್ತಿಲ್ಲ, ಸಿಗೋದನ್ನು ಸಾಧ್ಯ ಇಲ್ಲ. ಅದಕ್ಕೆ ಯಾವುದನ್ನು ಮಾಡಿ, ಯಾವುದರೊಳಗೆ ಯಾವುದರ ಕಲ್ಪನೆ ಮಾಡಿ ನಾವು ನಮ್ಮ ಸಂಸಾರ ಬೆಳೆಸ್ಕೊಳ್ತಾ ಇದ್ದೇವೆ, ನಮ್ಮ ದುಃಖ ಪರಂಪರೆಯನ್ನು, ಜನ್ಮ ಮರಣದ ಚಕ್ರವನ್ನು ಬೆಳೆಸ್ಕೊಳ್ತಾ ಇದ್ದೇವೆ, ಅದನ್ನು ಒಂದಿಷ್ಟು ಲಕ್ಷ್ಯದೊಳಗೆ ತಗೊಳ್ಬಹುದು ಅನ್ನುವ ಸಲುವಾಗಿ ಈ ಗ್ರಂಥದೊಳಗೆ ಈ ಒಂದು ಅಂಕನ ಇದೆ ರೀ. ಇನ್ನೊಂದಿಷ್ಟು ಓದ್ತೇನೆ ನೋಡ್ರಿ, 5 ನಿಮಿಷದೊಳಗೆ. ಇಲ್ಲಿ ಕೆಳಗಿನ ಬೇಡ, ಇಲ್ಲಿ ತತ್ವಗಳ ವಿಚಾರ ಮಾಡಲು ಯೋಗ್ಯವಿರುವ ಜ್ಞಾನ ಶಕ್ತಿಯು ವಿಕಸಿತವಾಗಿರುವಂಥ ಸಂಜ್ಞಿ ಪಂಚೇಂದ್ರಿಯ ಜೀವದ ಮಾತು ಇದೆ ಏನ್ರಿ. ಇದು ಅದಕ್ಕಿಂತ ಕೆಳಗಿನ ಜೀವರುಗಳ ಮಾತು ಇಲ್ಲ, ಅವರುಗಳ ಚರ್ಚೆನೇ ಇಲ್ರಿ. ನಿಜವಾಗಿ ಆ ಸಮಾವೇಶನೇ ಇಲ್ಲ ಜಿನಶಾಸನದೊಳಗೆ. ಜೀವದ ಮಾತು ಇದೆ. ಜ್ಞಾನದಲ್ಲಿ ಸಾಮಾನ್ಯ ತಿಳುವಳಿಕೆ ಅಂತೂ ಏಕೇಂದ್ರಿಯ ಮೊದಲಾದ ಸರ್ವ ಜೀವಗಳಿಗೆ ಇರುತ್ತದೆ. ಆದರೆ ಇಲ್ಲಿ ತತ್ವ ವಿಚಾರ ಯೋಗ್ಯ ತಿಳುವಳಿಕೆಯನ್ನು ತೆಗೆದುಕೊಳ್ಳಲಾಗಿದೆ. ತತ್ವದ ಅನುಸಾರ ವಿಚಾರ ಮಾಡೋದು, ತತ್ವದ ಅನುಸಾರ ವಿಚಾರ ಮಾಡಿದ ನಂತರ ಪರತತ್ವದಿಂದ ಭಿನ್ನಾಗುವ ಪುರುಷಾರ್ಥ ಮಾಡೋದು. ವಿಚಾರ ತತ್ವದ ಅನುಸಾರ ಏನು ಮಾಡಿದ, ಈ ಪತ್ನಿ ಪುತ್ರ ಧನ ನಂದಲ್ಲ, ನಾನು ಇರುವಾಗ ಬೇಕಾದ್ರೆ ಇವ್ರು ಹೋಗ್ಬೋದು, ಇವ್ರು ಇರುವಾಗ ನಾನು ಏಕಾಕಿಯಾಗಿ ಹೋಗ್ಬೇಕಾಗೋದ, ಒಂದು ದಿವಸ ಇವ್ರದ್ದ ನಂದ ವಿಯೋಗ ಆಗೋದು. ಈ ಪ್ರಕಾರ ಏನಿದೆ, ಇದು ತತ್ವದ ವಿಚಾರ ಇದೆ ರೀ. ಆದರೆ ಈ ತತ್ವದ ವಿಚಾರದೊಳಗೆ ಮುಂದುವರೆದು ಏನು ಮಾಡೋದ, ಸ್ವತತ್ವದ ಕಡೆಗೆ ಹೋಗೋದು, ಸ್ವತತ್ವದ ಆಶ್ರಯ ಮಾಡೋದು. ತತ್ವ ವಿಚಾರ ಯೋಗ್ಯ ತಿಳುವಳಿಕೆಯನ್ನು ತೆಗೆದುಕೊಳ್ಳಲಾಗಿದೆ. ಅದಕ್ಕಿಂತ ಮೊದಲಿನ ಯಾವ ತಿಳುವಳಿಕೆ ಇದೆ ಅದಂತೂ ಜೀವನಿಗೆ ಹಿತದ ಯಾವುದೇ ಸಾಧನವಾಗುವ ಸಾಧ್ಯತೆ ಇಲ್ಲ ಅಂಥೇಳಿನ ಸಂಜ್ಞಿ ಪಂಚೇಂದ್ರಿಯಕ್ಕೆ ಏನಂದ್ರು, ಹಿತಾಹಿತದ ವಿಚಾರ. ಹಿತಾಹಿತದ ವಿಚಾರ, ಅರೆ ಇದರಿಂದ ನನಗೆ ಹಿತ ಆಗೋ ಸಾಧ್ಯ ಇಲ್ಲ, ಇದರೊಳಗೆ ನನ್ನ ಹಿತ ಇಲ್ಲ. ಯಾವುದರೊಳಗ, ಈ ಸಂಯೋಗವನ್ನು ನಂಬಿ ಈ ಸಂಯೋಗದ ಜೊತೆಗೆ ನಾನು ಜೀವನವನ್ನು ಕಳೀತಾ ಇದ್ದೇನಲ್ಲ, ಇದರಿಂದ ನನ್ನ ಹಿತ ಇಲ್ಲ. ಇಷ್ಟೇನಿದೆ, ಇಷ್ಟ ಸಂಜ್ಞಿ ಪಂಚೇಂದ್ರಿಯದ ಕಾರ್ಯ ಇದೆ. ಮುಂದೆ ಗ್ರಂಥಿ ಭೇದದ ಸಲುವಾಗಿ ಆ ಸಂಜ್ಞಿ ಅರ್ಥಾತ್ ವಿಕಲ್ಪಾತ್ಮಕ ಜ್ಞಾನ ಕೂಡ ಬಿಟ್ಟು ಹೋಗಿ ನಿರ್ವಿಕಲ್ಪ ಸ್ವಭಾವದ ಕಡೆಗೆ ಜ್ಞಾನದ ಗಮನ ಆಗ್ತಿದೆ. ಯಾವ ತಿಳುವಳಿಕೆಯಿಂದ ತತ್ವ ವಿಚಾರದಲ್ಲಿ ನೋಡಿ ಮುಂದೆ ಸಾಗಿದ ಮೇಲೆ ಹಿತದ ಸಾಧನವಾಗುವುದು, ಅದರ ಮಾತು ಇಲ್ಲಿದೆ. ಅಂಥ ಜ್ಞಾನ ಶಕ್ತಿಯ ವಿಕಸಿತವಾಗಿರುವಂಥ ಜೀವನು ಎಂದಾದರೂ ದೇಹಾದಿಗಳಿಂದ ತನ್ನ ಭಿನ್ನತೆಯ ವಿಚಾರ ಮಾಡುತ್ತಾನೆ. ಮೇಲೇನು ಹೇಳ್ರು, ಪತ್ನಿ ಪುತ್ರ ಧನ. ಈಗಿಲ್ಲೇನು ಹೇಳ್ತಾ ಇದ್ದರು, ತನ್ನ ದೇಹದ ಭಿನ್ನತೆಯ ವಿಚಾರ ಮಾಡ್ತಾನೆ. ದೇಹಾದಿಗಳಿಂದ ತನ್ನ ಭಿನ್ನತೆಯ ವಿಚಾರ ಮಾಡುತ್ತಾನೆ. ಈ ದೇಹ, ಇಲ್ಲಿ ಅದೊಂದು ಕೂಡಿಸ್ತಾರೆ ಮತ್ತೊಂದು ಶಬ್ದ. ಈ ದೇಹ, ಪತ್ನಿ, ಪುತ್ರ, ಧನ ಇತ್ಯಾದಿಗಳಂತೂ ನನ್ನಿಂದ ಭಿನ್ನವಿವೆ ಮತ್ತು ಒಮ್ಮೆ ಅವುಗಳ ವಿಯೋಗವಾಗಿ ಹೋಗೋದು. ಯಾವುದ ಮೊದಲು ಪತ್ನಿ ಪುತ್ರ ಧನ ಅಷ್ಟೇ ಹೇಳ್ಯಾರ, ಈಗ ದೇಹ. ಇದು ಮುಂದಿನ ಮಾತ್ರೆ. ಇಂಥ ಭಿನ್ನತೆಯ ವಿಚಾರ ಮಾಡುವಾಗ ಪರಿಣಾಮದಲ್ಲಿ ಕೂಡ ಆ ಪ್ರಕಾರದ ವಿಶುದ್ಧತೆಯಾಗುತ್ತದೆ.
ನೋಡ್ರಿ, ಸಂಕ್ಲೇಶ ಪರಿಣಾಮವಿರುವಾಗ ಇಂಥ ವೈರಾಗ್ಯದ ಅಥವಾ ತತ್ವದ ವಿಚಾರವು ನಡೆಯುವುದಿಲ್ಲ. ಇದಕ್ಕೆ ಅಂತಾರೆ ಜ್ಞಾನದ ವಿಶುದ್ಧಿ ಅಥವಾ ಮಂದ ಕಷಾಯದೊಳಗೆ ಜ್ಞಾನ ಕಾರ್ಯ ಮಾಡ್ತಿದೆ. ತೀವ್ರ ಕಷಾಯ ಸಂಕ್ಲೇಶ ಪರಿಣಾಮ ಇರೋ ವೇಳೆದೊಳಗೆ ನೋಡ್ತೇನೆ ಅವನಾನ ಅನ್ನೋದಿದೆ ಸಂಕ್ಲೇಶ ಪರಿಣಾಮ. ಇಂಥ ಪರಿಣಾಮ ಇರುವ ವೇಳೆದೊಳಗ ಈ ಕಾರ್ಯ, ಇಲ್ಲಿ ಕಾರ್ಯ ದೇಹ, ಪತ್ನಿ, ಪುತ್ರ, ಧನ ಎಲ್ಲ ನನ್ನಿಂದ ಭಿನ್ನಿದಾವೆ ಅನ್ನೋ ವಿಚಾರ ಅಂಥ ತೀವ್ರ ಪರಿಣಾಮಿ ಜೀವಕ್ಕ ಕೇಳಿ ಬಂದ್ರೂ ಅದರ ಸ್ವೀಕಾರ ಆಗುತ್ತದೆ. ಸಂಕ್ಲೇಶ ಪರಿಣಾಮವಿರುವಾಗ ಇಂಥ ವೈರಾಗ್ಯದ ಅಥವಾ ತತ್ವ ವಿಚಾರವು ನಡೆಯುವುದಿಲ್ಲ. ಜ್ಞಾನದಲ್ಲಿ ಇಂಥ ವಿಚಾರ ಶಕ್ತಿಯು ಜಾಗೃತವಾಗುವುದನ್ನು ಜ್ಞಾನದ ಶುದ್ಧತೆ ಎಂದು ಹೇಳುತ್ತಾರೆ. ಆದರೆ ಇದೇನು ಇನ್ನೂ ಮೋಕ್ಷ ಮಾರ್ಗವಲ್ಲ. ಆ ಜ್ಞಾನದ ಶುದ್ಧತೆದ ಮಾತನೂ ಅತ್ಯಂತ ಕಠಿಣ ಇದೆ. ಅದಕ್ಕೆ ಹೇಳಿದ ಒಂದೇ ದಿವಸದೊಳಗಲ್ಲ, ದಿನನಿತ್ಯವೂ ಇದರದ ವಿಚಾರ ಮಾಡ್ರಿ, ಸೂಕ್ಷ್ಮವಾಗಿ ಮಾಡ್ರಿ, ಏಕಾಂತದೊಳಗೆ ಮಾಡ್ರಿ, ನಿಶ್ಚಿಂತ, ಯಾವುದೂ ಅನ್ಯ ಕಾರ್ಯದ ಚಿಂತೆ ಇಲ್ಲ. ಯಾರು ಬರೋರಿದ್ದಾರೆ, ಹೋಗೋರಿದ್ದಾರೆ, ಊಟಕ್ಕೆ ಹಾಕೋದಿದೆ, ಅಡಿಗೆ ಮಾಡೋದಿದೆ, ಇದ್ಯಾವುದೂ ಚಿಂತೆ ಭಾರ ಎಲ್ಲ ಕಡಿಮೆ ಆಗಿರೋ ವೇಳೆದೊಳಗೆ ರಾತ್ರಿ 12 ಗಂಟೆಗೆ, 1 ಗಂಟೆಗೆ, 2 ಗಂಟೆಗೆ ಎಚ್ಚರ ಆಯಿತು ಅಂತಂದರೆ ಈ ವಿಚಾರ ತಗೊಳ್ರಿ. ಇಂಥ ಜ್ಞಾನದ ವಿಶುದ್ಧತೆ ನನ್ನೊಳಗಾಗಿದೆಯನ ಅಷ್ಟ ಆದ ನಂತರ ಕೂಡ ಅದು ಮೋಕ್ಷ ಮಾರ್ಗ ಅಲ್ಲ ಅಂತಾರೆ. ಹಾಗಾದ್ರೆ ಮೋಕ್ಷ ಮಾರ್ಗ ಎಷ್ಟು ದೂರ ಇದೆ? ನಾನು ಯಾವ್ಯಾವುದೋ ಮಾಡಿ ಅಲ್ಪ ಸ್ವಲ್ಪ ಏನೋ ನಾನು ಶಿಖರ ಕಟ್ಕತ್ತಿರು 1-2 ರೂಪಾಯಿ ದಾನ ಕೊಟ್ಟನು, ಅಥವಾ ಪೂರ್ತಿ ಶಿಖರ ನಾನೇ ಕಟ್ಟಿದ್ನು, ಬಾಣಸ್ತಂಭ ನಾನೇ ಕಟ್ಟಿದ್ನು, ಅದರಿಂದ ಏನಾಗ್ತಿದೆ ರೀ? ಆಗುವುದಿಲ್ಲ. ಅರ್ಥಾತ್ ಮಾಡಬಾರ್ದು ಅಲ್ಲ, ಚಾರಿತ್ರದ ಅಂಗೀಕಾರ ಮಾಡೋದು ಎಲ್ಲಿ ತನಕ ಸಾಧ್ಯ ಇಲ್ಲವೋ ಅಲ್ಲಿ ತನಕ ಧನದ ಮೇಲಿನ ವಿಮೋಹವನ್ನು ಕಡಿಮೆ ಮಾಡಿ, ವಿಪರೀತ ಮೋಹವನ್ನು ಕಡಿಮೆ ಮಾಡಿ, ಧರ್ಮ ಕಾರ್ಯದೊಳಗ ಧನ ವಿನಿಯೋಗ ಮಾಡುವಂಥ ಉಪದೇಶ ಕೂಡ ಜೈನಾಚಾರ್ಯರದ ಇದೆ. ಆದರೆ ಆ ಉಪದೇಶ ನಮ್ಮ ಹೆಸರು ಹಾಕುವ ಸಲುವಾಗಿ, ನಮ್ಮ ಅಭಿಮಾನ ಬೆಳೆಸೋ ಸಲುವಾಗಿ, ಇನ್ನೊಬ್ಬರನ್ನು ನೋಡು ಬೆಳೆದೊಳಗೆ ನಮ್ಗಿಂತ ಕಮ್ಮಿ ಅಂಥೇಳಿ ನೋಡೋ ಸಲುವಾಗಿ ಅಲ್ಲ. ನಾವು ಹಾಗೆ ಉಪಯೋಗ ಮಾಡ್ಕೊಳ್ತಿದ್ರೆ ಅದು ನಮ್ಮ ಅಜ್ಞಾನ ಇದೆ ರೀ. ಆಚಾರ್ಯರಂತೂ ಟೋಡರ ಮಲ್ಲರು ಏನು ಹೇಳಿದ್ರು, ಗ್ರಂಥದೊಳಗ ಪ್ರತಿಯೊಂದು ಉಪದೇಶ ನಿನ್ನನ್ನು ಮೇಲೆ ಎತ್ತುವ ಸಲುವಾಗಿ. ನಿನ್ನ ಅಜ್ಞಾನದಿಂದ ಆ ಉಪದೇಶದ ಆಧಾರ ತಗೊಂಡನ್ನು ಕೆಳಗಿಳಿದ್ರೆ ಅದಕ್ಕೆ ಯಾರು ಉಪದೇಶ ಕೆಳಗಿಳಿಯುವ ಸಲುವಾಗಿ ಇರೋದನ್ನೇ ಇಲ್ಲರಿ. ಅಭಿಮಾನ ಮಾಡುವ ಸಲುವಾಗಿ ದಾನಂತೂ ಕೊಡೋದನ್ನೇ ಇರೋದಿಲ್ಲ. ಅಪ್ಪಾಜಿ ಹೇಳಿದ್ರು, ಒಂದು 5,000 ರೂಪಾಯಿ ದಾನ ಕೊಟ್ಟ ನಂತರ ಈ 5,000 ರೂಪಾಯಿ ನಂದ ಅನ್ನೋದೊಂದು ಮೋಹ ಮೊದಲು ಹೊರಟು ಹೋಗ್ತಿದೆ. ಇನ್ನು ಅದನ್ನು ಯಾವುದಕ್ಕೆ ಖರ್ಚು ಮಾಡಬೇಕು ಅನ್ನೋ ವಿಕಲ್ಪ ಹೊರಟು ಹೋಗ್ತಿದೆ ಅಂಥೇಳಿ ಆ ವಿಕಲ್ಪ ಮತ್ತು ಮೋಹ ಕಮ್ಮಿ ಮಾಡುವ ಸಲುವಾಗಿ ಅದನ್ನು ಧರ್ಮಕ್ಕೆ ಕೊಡೋದಿದೆ. ಕೊಟ್ಟ ನಂತರ ಮುಗೀತಾರೆ. ಹೀಗೆ ದಾನ ಕೊಡೋದಿರ್ತಿದೆ. ದಾನ ಕೊಟ್ಟ ಅಭಿಮಾನ ಮಾಡೋದೆಲ್ಲ ಪೂಜೆ, ವ್ರತ, ಅದೇನು ದಶಲಕ್ಷಣದೊಳಗೆ ಉಪವಾಸ ಅದ ಮಾಡ್ತಾರಲ್ಲ, ಅವ್ರಿಗೆ ಮತ್ತು ಆಹೇರ ಮಾಡೋದ, ಮೆರವಣಿಗೆ ಮಾಡೋದ, ಸತ್ಕಾರ ಮಾಡೋದ, ಅವು ಯಾವ ನಮ್ಮ ಪರಂಪರೆಯೊಳಗೆ ಇಲ್ಲನರಿ. ಆದರೆ ಅಂಥವೆಲ್ಲ ಎಲ್ಲಿಂದ ನೋಡಿ ಎಷ್ಟು ಬೇಗ ನಮ್ಮಲ್ಲಿ ಪ್ರವೇಶ ಮಾಡಿದವು ಮತ್ತು ಯಾವ್ಯಾವ ರೂಪ ತಗೊಂಡಿದ್ದವು ಅದು ನನಗಿಂತ ಹೆಚ್ಚೆಲ್ಲ ತಮಗೆ ಗೊತ್ತಿದೆ. ಅದಕ್ಕೆ ಅದ್ಯಾವುದಕ್ಕೂ ಈ ಒಂದು ಪವಿತ್ರವಾದಂಥ ಜನವಾಣಿಯ ಅಭ್ಯಾಸದಿಂದ ನಮ್ಮ ಜೀವನದೊಳಗೆ ಅವಕಾಶ ಸಿಗಬಾರ್ದು. ಆ ಪ್ರಕಾರದ ಮಂಗಲಮಯವಾದಂಥ ಜೀವನ ನಮ್ಮದಾಗಬೇಕು. ಸುಂದರ ಅಪಧ್ಯಾನಾದಿಗಳಿಗೆ ಅವಕಾಶ ಸಿಗಬಾರ್ದು. ಆ ಪ್ರಕಾರ ಪವಿತ್ರವಾದಂಥ ಜನವಾಣಿಯ ಆಶ್ರಯ ನಿಮ್ಮ ಜೀವನದೊಳಗೆ ಸದೈವ ಇರಲಿ. ಒಂದು ದಿವಸ ರತ್ನತ್ರಯದ ಮಾರ್ಗದ ಪ್ರಾಪ್ತಿ ಆಗಲಿ ಅನ್ನುವ ಮಂಗಲ ಭಾವನೆ.